ಹಾ ಹೇಳು. ಸರ್ ಚೌಕ್ ದೊಡ್ಡದೈತ್ರಿ ಮತ್ತ ಅದ ಆಯುಧ ಸಣ್ಣ ಐತ್ರಿ. ಯಾರ್ ಹೆಂಗ್ ಹೇಳ್ತೀನಿ ನೀನು ಹಂಗ ಅಂತ? ಸರ್ ನಾವ್ ಒಳಗಿಂದ ಏರಿಯಾ ಅಷ್ಟ ಕಣ್ ಹಿಡ್ಕೊಳಕ್ರಿ ಒಂದ್ ಅವ್ರಿಗೆ ಏರಿಯಾ ಅನ್ನೋ ಶಬ್ದ ಗೊತ್ತಿಲ್ಲ, ಅವ್ರಿಗೆ ಏರಿಯಾ ಅನ್ನೋ ಗೊತ್ತಿಲ್ಲ. ಬಸನಗೌಡ ಆಮೇಲೆ ಬರೋಣ ಅದಕ್ಕೆ, ಏರಿಯಾ ಶಬ್ದಕ್ಕೆ ಆಮೇಲೆ ಬರೋಣ ಅಂತ. ಆ ಯಾರಾದ್ರೂ ಹಂಗ ಇಂಟ್ಯೂಟಿವ್ ಆಗಿ ಹೇಳ್ತಾರೆ ನೋಡೋಣ ಅಂತ. ಇಂಟ್ಯೂಟಿವ್ ಆಗಿ ಯಾರಾದ್ರೂ ಹೇಳ್ತಾರೆ ನೋಡೋಣ, ಹಂಗ ಸಹಜಿಕವಾಗಿ, ಹಂಗ ಸಹಜವಾಗಿ ಯಾರಾದ್ರೂ ಹೇಳ್ತಾರೆ ನೋಡೋಣ. ನಾ ಹೇಳ್ತೇನ್ರಿ ಸರ್. ಆ ರೂಪ ಹೇಳಿ ನೋಡೋಣ, ಟ್ರೈ ಮಾಡು. ಅದ್ರಿ ಉದ್ದದ ಅಗಲ್ ಕಡಿಮೆ ಐತ್ರಿ ಸರ್. ಅದ್ರಿ ಇದರದ್ರಿ 50 ಸೆಂಟಿಮೀಟರ್ದ್ರಿ. 49 ಫೂಟ್ ಬಾಯ್ 1 ಫೂಟ್ ಐತಲ್ಲ, 49 ಫೂಟ್ ಉದ್ದ 1 ಫೂಟ್ ಅಗಲ ಐತಲ್ಲ. ಅಗಲ ಒಂದ್ ಐತ್ರಿ, ಅದಕ್ರಿ ಅದ್ ಕಡಿಮೆ ಐತ್ರಿ ಅಗಲ್ರಿ. ಅಗಲ್ ಕಡಿಮೆ ಐತಿ, ಹಿಂಗ ಉದ್ದ ಐತಲ್ಲ ಬಟ್ಟೆ ಅದು. ಅಗಲ್ ಕಡಿಮೆ ಹಿಂಗೈತಿ. ಪೇಂಟರ್ ಅಷ್ಟ ಕೇಳ್ಬೋದ? ಪೇಂಟರ್ ಎರಡಕ್ಕೂ ಬಣ್ಣ ಹಚ್ಬೇಕು, ಎರಡಕ್ಕೂ ಅಷ್ಟ ಕೇಳ್ತಾನೋ ಬಣ್ಣ? ಏನು ಒಂದಕ್ಕೆ ಹೆಚ್ಚ ಒಂದಕ್ಕೆ ಕಡಿಮೆ ಕೇಳ್ತಾನೋ? ಕರೆಕ್ಟ್ ಕೇಳ್ತಾರ. ಕರೆಕ್ಟ್ ಕೇಳ್ತಾರ್ರಿ. ಅಲ್ಲ, ಎರಡಕ್ಕೂ ಅಷ್ಟ ಅಷ್ಟ ರೊಕ್ಕ ಕೇಳ್ತಾರೋ? ಇಲ್ರಿ ಇಲ್ರಿ, ಚೌಕಕ್ಕೆ ಬೇರೆ ಬೇರೆ ಬಣ್ಣ ಹಚ್ಬೇಕಾಕೇತ್ರಿ. ಅಲ್ಲ, ಬಣ್ಣ ಒಂದೇ ಹಚ್ಬೇಕು ನಿಮಗ, ಬಣ್ಣ ಪೂರ್ತಿ ಎಲ್ಲ ತುಂಬಬೇಕಾ? ಗಾಡಿ ತುಂಬ ಎಲ್ಲ ಅವೆರಡು ಹಂಗ ಗಾಡಿ ಇದಾವ ಅಂತಿಕೋರು. ಒಂದ್ ಗಾಡಿ ಐತಿ ಹಿಂಗೈತಿ, ಒಂದ್ ಚೌಕ ಗಾಡಿ ಐತಿ, ಅದಕ್ಕೆಲ್ಲ ಬಣ್ಣ ಹಚ್ಬೇಕು ಪೂರ್ತಿ ಒಳಗೆಲ್ಲ. ಪೇಂಟರ್ ಬೇರೆ ಬೇರೆ ರೇಟ್ ಕೇಳ್ತಾನೋ ಇನ್ನು ಒಂದ ರೇಟ್ ಕೇಳ್ತಾನೋ ಸ್ವಲ್ಪ ವಿಚಾರ ಮಾಡಿ ಹೇಳ್ರಿ. ನೋಡ್ರಿ, ಒಂದ್ ಹಿಂಗೈತಿ, ಅವಂಗೇನ್ ಸಂಬಂಧ ಇಲ್ಲ, ಹಿಂಗಿದ್ರು ಸಂಬಂಧ ಇಲ್ಲ, ಚೌಕಿದ್ರು ಸಂಬಂಧ ಇಲ್ಲ. ಅವ್ನ್ ಎಷ್ಟು ಬಣ್ಣ ಹಚ್ಚಾಕ, ಅವಂಗ ಬಣ್ಣ ಎಷ್ಟು ಹಚ್ಚಾಕ ಟೈಮ್ ಆಗ್ತೈತಿ, ಎಷ್ಟು ಜಾಗ ಐತಿ ಅದ್ರ ಮೇಲಿಂದ ಅವ್ನ್ ಕೇಳ್ಬೇಕು. ಜಾಗ ಒಳಗೆ ಯಾವ್ದು ಹೆಚ್ಚೈತಿ ಅನಸ್ತೈತಿ ನಿಮಗ? ಆಯತ್ರಿ. ಆಯತ್ರಿ. ಆಯತ್ತೊಳಗೆ ಹೆಚ್ಚೈತಂತ ಯಾಕೆ ಅನಸ್ತೈತಿ? ಯಾಕಂದ್ರ ಉದ್ದ ಐತ್ರಿ. ಚೌಕದೊಳಗೆ ಯಾಕೆ ಹೆಚ್ಚೈತೆ ಅನ್ಸ್ತೈತಿ? ಕೆಲವೊಬ್ರು ಚೌಕ್ ಅಂದ್ರಿ. ಓಕೆ, ಈ ಕ್ವಶನ್ ನಿಮ್ಮ ಕ್ವಶನ್ ಅರ್ಥ ಆಯ್ತು ನಾ ಕೇಳಾಕತ್ತಿದ್ದು ಅಟ್ಲೀಸ್ಟ್? ಜಾಗ, ಒಳಗಿನ ಜಾಗ ಬಗ್ಗೆ ಕೇಳಾಕತ್ತೀನಿ ನಾನು. ಒಳಗಿನ ಜಾಗ ಯಾವ್ದು ಹೆಚ್ಚೈತಿ? ಮೊದಲು ನೀವೇನ್ ವಿಚಾರ ಮಾಡ್ಬೇಕು, ಸರ್ ಜಾಗ ಅಳಿಯೋದ್ ಹೆಂಗ್ರಿ ಸರ್? ಜಾಗ ಏನ್ ಬರೀ ನಾವು ಹಿಂಗ ಮೀಟರ್ದೊಳಗ ದಾರ ಅಳ್ದಂಗ ಅಳ್ಯಾಕ್ ಬರ್ತೈತಿ ಜಾಗ? ಇಲ್ರಿ, ಅಳ್ಯಾಕ್ ಬರಂಗಿಲ್ಲ. ಸೊ ಜಾಗ ಅಳ್ಯಾಕ್ ನಮ್ಗೆ ಏನ್ರ ಬೇಕಲ್ಲ? ಏನ್ ಜಾಗ ತೂಕ ಮಾಡಕ್ ಬರ್ತೈತೋ? ಕಿಲೋ ಗಟ್ಲೆ ಜಾಗ ಇಲ್ರಿ, ಬರಂಗಿಲ್ಲ. ಲೀಟರ್ ಗತೆ ಅಳ್ಯಾಕ್ ಬರ್ತೈತಿ? ಹಾಲ ನೀರು ಅಳಿತೇವೆ ಹಂಗ? ಇಲ್ರಿ, ಇಲ್ಲ, ನಿಮಗೂ ಬರಂಗಿಲ್ಲ. ಸೊ ಜಾಗ ಅಳಿಯೋದ್ ಹೆಂಗ ಮೊದಲು ಅದನ್ನ ವಿಚಾರ ಮಾಡ್ಬೇಕಲ್ಲ, ಅವಾಗ ನಿಮ್ಗೆ ಹೇಳಾಕ್ ಬರ್ತೈತಿ ಇದು ಜಾಗ ಹೆಚ್ಚೈತ್ರಿ. ನೀವ್ ಎಷ್ಟು ಬಿದ್ದಾಡ್ರಿ ನೋಡ್ರಿ, ಇದ್ರೊಳಗ ಕೆಲವೊಬ್ರು ಏನ್ ಅನ್ನಕತ್ತೀರಿ, ಜಾಗ ಆಯತದ ಜಾಗ ಹೆಚ್ಚೈತೆ ಅನ್ನಕತ್ತೀರಿ. ಕೆಲವೊಬ್ರು ಏನ್ ಅನ್ನಕತ್ತೀರಿ, ಚೌಕದ ಜಾಗ ಹೆಚ್ಚ ಅನ್ನಕತ್ತೀರಿ. ಕೆಲವೊಬ್ರು ಏನ್ ಅನ್ನಕತ್ತಾರಿ, ಎರಡು ಸಮ ಆದವ್ರಿ, ಯಾಕಂದ್ರೆ 100 ಫೂಟ ಸುತ್ತಳತೆ ಐತ್ರಿ, ಅಂದ್ಮೇಲೆ ಜಾಗ ಎರಡು ಸಮ ಐತ್ರಿ ಅನ್ನಕತ್ತೀರಿ. ಸೊ ಈಗ ನಾವು ಇದ್ರೊಳಗೆ ನೋಡ್ರಿ, ಗಣಿತ ಹಿಂಗ ಆಗುದಿಲ್ಲ. ಒಬ್ರು ಅಂತ ಹೇಳೋದು ಒಬ್ರು ಅಂತ ಹೇಳೋದು ಆಗ್ಬಾರ್ದು. ಗಣಿತ ಒಳಗೆ ಎಲ್ಲಾ ಇಡೀ ಜಗತ್ತಿನವ್ರು ಎಲ್ಲಾರು ಒಪ್ಬೇಕು. ಈಗ ನೀವು ಮಾರಾಕ್ ಹೋದವ್ರ ಏನ್ ಮಾಡ್ಬೋದು, ನೀವು ಜಾಗ ಹೆಚ್ಚೈತ್ರಿ ಅನ್ಬೋದು, ತಗೊಳಕ್ ಹೋದವ್ರ ಏಲ್ರಿ ಬಾಳ ಜಾಗ ಕಡಿಮೆ ಐತಿ ಅನ್ಬೋದು. ಹಂಗ ಆಗ್ಬಾರ್ದು, ಇಷ್ಟ ಜಾಗ ಅಂತ ಆಗ್ಬೇಕು. ಪೇಂಟರ್ಗೆ ಹೇಳ್ಬೇಕಾದ್ರೆ ನಾವು ನಿರ್ದಿಷ್ಟ ಇಷ್ಟ ಆಕೈತಿ ಅಂತ ಹೇಳಕ್ ಬರ್ಬೇಕು, ಎಲ್ಲಾರು ಒಪ್ಪೋಂಗಿರ್ಬೇಕು. ಅಂದ್ರೆ ನಾವು ಮೊದಲು ಏನ್ ಮಾಡ್ಬೇಕು, ಜಾಗ ಅಳಿಯೋದ್ ಹೆಂಗ ಅದನ್ನ ವಿಚಾರ ಮಾಡ್ಬೇಕು. ಜಾಗ ಹೆಂಗ್ ಅಳಿಯೋದ್ ನಾವು? ಈ ಜಾಗ ಅಳಿಯೋದೇನೈತಲ್ಲ, ಇದ್ರ ಬಗ್ಗೆ ನಾನು ಸೆಪರೇಟ್ ಆಗಿ ಹೇಳ್ತೇನಲ್ಲ, ಕ್ಲಾಸ್ ತಗೋತೀನಿ ಅಂತ ಹೇಳಿ. ಇದ್ರ ಬಗ್ಗೆ ನಾವು ಸೆಪರೇಟ್ ಆಗಿ ಕ್ಲಾಸ್ ತಗೊಂಡಂತ ಇದ್ರ ಬಗ್ಗೆ. ಸೊ ಈಗ ನಾವು ವಾಪಸ್ ಬರೋಣ ಸ್ವಲ್ಪ. ಇಷ್ಟ ನಿಮ್ ತಲೆ ಒಳಗಿರ್ಲಿದ್ದು ಜಾಗ ಹೆಂಗ್ ಅಳಿಯೋದು ಅದನ್ನ ವಿಚಾರ ಮಾಡ್ರಿ. ಈಗ ಟೇಬಲ್ ಐತಿ, ಟೇಬಲ್ ಜಾಗ ಹೆಂಗ್ ಅಳಿಯೋದು, ಒಳಗಿನ ಜಾಗ ಎದ್ರೊಳಗೆ ಅಳಿಯೋದು, ನಾನು ಎದ್ರೊಳಗೆ ಅಳಿಯೋದು ನಾವು ಅಷ್ಟ ತಗೊಂಬರ್ರಿ ನೀವು. ಮೀಟರ್ದೊಳಗೆ ಅಳ್ಯಾಕ್, ಈಗ ಮೀಟರ್ದೊಳಗೆ ಅಳ್ಯಾಕ್ ಬರೋದಿಲ್ಲ ಅನ್ನೋದ್ರ ಗೊತ್ತಾಯ್ತು? ಎಷ್ಟ ಮೀಟರ್ದೊಳಗೆ ದಾರ ಅಳಿಬಹುದು ಅಷ್ಟ. ಮೀಟರ್ದೊಳಗ ಫೂಟ್ದೊಳಗ ನಿಮ್ಮ ದಾರ ಅಳಿಬಹುದು, ಅಥವಾ ಏನ್ ಅಳಿಬಹುದು, ಹಗ್ಗದ ಉದ್ದ ಎಷ್ಟೈತೆ ಅಂತ ಅಳಿಬಹುದು, ಒಂದು ಕಂಬದ ಉದ್ದ ಎಷ್ಟೈತೆ ಅಂತ ಅಳಿಬಹುದು, ಅಥವಾ ಇಲ್ಲಿಂದ ಸಂಕೇಶ್ವರ ಎಷ್ಟು ದೂರ ಐತೆ ಅಂತ ಅಳಿಬಹುದು. ಆದ್ರೆ ಇದ್ರಾಗ ಏನ್ ಅಳ್ಯಾಕ್ ಬರುದಿಲ್ಲ, ಮೀಟರ್ದೊಳಗ ಫೂಟ್ದೊಳಗ ಏನ್ ಅಳ್ಯಾಕ್ ಬರುದಿಲ್ಲ, ಹಿಂಗಿರ್ತೈತ್ಲ ಜಾಗ, ಅದನ್ನ ಅಳ್ಯಾಕ್ ಬರಂಗಿಲ್ಲ. ಅರ್ಥ ಆಯ್ತು? ಅದನ್ನ ಅಳ್ಯಾಕ್ ನಮಗ್ ಏನೋ ಬೇರೆ ಬೇಕು, ಅದನ್ನ ಅಳ್ಯಾಕ್ ಏನಾರು ಒಂದು ಬೇರೆ ಬೇಕು. ಅದ್ ಏನ್ ಬೇರೆ ಅದನ್ನೆಲ್ಲ ಆಮೇಲೆ ನೋಡೋಣ. ಈಗ
ಯಾರಿದ್ದಕ್ಕೆ ಎದಕ್ ಬಂದ್ರಿ ಸಂಕಲನದ ಉದಾಹರಣೆಗೆ ಬಂದಿದ್ರಿ. ಅವಾಗ ನೀವ್ ಏನ್ ಹೇಳಿದ್ರಿ, ಹಿಂಗ ಸುತ್ತಲ ಜಾಗ ಅಳಿತೇವೆ ಅಂತ ಹೇಳಿ. ಸುತ್ತಲ ಜಾಗ ಅಳಿಯೋದು ಉಪಯೋಗ ಐತಿ. ಯಾರೋ ಒಬ್ರು ಉದಾಹರಣೆ ಕೊಟ್ಟಿರಲ್ಲ, ಸುತ್ತಲ ಜಾಗ ಅಳ್ಯಾಕ ಬೇಕಂತ. ಆ ಸುತ್ತಲ ಜಾಗ ಯಾವಾಗ ಅಳಿಬೇಕು ನಾವು? ಅದ್ರ ಸುತ್ತಲ ಏನಾರ ನಾವು ಬೇಲಿ ಕಟ್ಟೋದಿತ್ತು, ಅದ್ರ ಸುತ್ತಲ ಏನಾರ ನಾವು ಹಗ್ಗ ಹಾಕೋದಿತ್ತು, ಅದ್ರ ಸುತ್ತಲ ನಾವು ಏನಾರ ಒಂದು ಪಟ್ಟಿಗತೆ ಏನಾರ ಮಾಡೋದಿತ್ತು ಅಂದ್ರೆ ಮಾತ್ರ ಸುತ್ತಳತೆ ಉಪಯೋಗ. ಜಾಗ ಕೊಂಡ್ಕೊಳಾಕ ಇದನ್ನ ಸುತ್ತ ಅಳದ ಏನು ಉಪಯೋಗ ಇಲ್ಲ. ಗೊತ್ತಾಯ್ತು? ತಗೊಳಕ ಬರೀ ಸುತ್ತಂದು ಅಳದ ಉಪಯೋಗ ಇಲ್ಲ. ಒಳಗಿನ ಜಾಗ ಅಳಿಬೇಕು. ಒಳಗಿನ ಜಾಗ ಬೇರೆ, ಸುತ್ತಲಾಗಿನ ಅಳತಿ ಬೇರೆ. ನಾ ಹೇಳೋದು ಇಷ್ಟು ತಿಳಿತು? ಸೊ ಈಗ ಗುಣಾಕಾರದ ಉದಾಹರಣೆಗಳಿಗೆ ಬರೋಣ ಅಂತ. ಗುಣಾಕಾರದ ಉದಾಹರಣೆಗಳು ಏನು, ಗುಣಾಕಾರ ಎಲ್ಲಿ ಬೇಕಾಕೈತಿ ಅನ್ನೋದನ್ನ ಕೈ ಎತ್ತಿರಿ. ಜಸ್ಟ್ ನಾನು ಕೇಳ್ತೇನೆ ಯಾರಿಗಾದ್ರು, ಎಲ್ಲರಿಗೂ ಬೇರೆ ಬೇರೆದವ್ರಿಗೆ ಚಾನ್ಸ್ ಕೊಡೋಣ. ಬರೀ ಕೈ ಎತ್ತಿರಿ, ನಾನು ಕೇಳ್ತೇನೆ. ಶ್ರೇಯಾ ಹೇಳು ನೋಡೋಣ, ಗುಣಾಕಾರ ಎಲ್ಲಿ ಬೇಕಾಕೈತಿ? ಸರ್ ಈಗ ನಾವ್ ಒಂದ್ ವಾರಕ್ಕೆ ಎಷ್ಟ್ ನೀರ್ ಕುಡ್ದೇವಂತ ಲೆಕ್ಕ ಹಾಕಕ್. ಅಂದ್ರ ಈಗ 1 ಗ್ಲಾಸ್ 1 ಲೀಟರ್ ಇತ್ತಂದ್ರ ನಾವ್ ಎಷ್ಟ್ ನೀರ್ ಕುಡದ್ವಿ, ಅಂದ್ರ 3 ಗ್ಲಾಸ್ ಒಂದ್ ದಿವ್ಸಕ್ ಕುಡದ್ವಿ ಅಂದ್ರ 1 ವಾರಕ್ಕೆ ಎಷ್ಟ್ ಗ್ಲಾಸ್ ನೀರ್ ಕುಡದ್ವಿ ಅಂತ ಹೇಳಾಕ. ಓಕೆ, ಗುಡ್ ಎಕ್ಸಾಂಪಲ್. ಮತ್ತೆ ಯಾರಿದ್ದಾರೆ ಇಲ್ಲಿ? ರಕ್ಷಿತಾ. ಗುಣಾಕಾರ ಎಲ್ಲಿ ಉಪಯೋಗಿಸ್ತೀರಿ? ರೀ ಒಂದು ನೋಟ್ಬುಕ್ ತಗೋತಿರ್ತೀವಿ. ಅನ್ಮ್ಯೂಟ್ ಮಾಡು. ಮ್ಯೂಟ್ ಐತಿ ರಕ್ಷಿತಾ. ಒಂದ್ ನೋಟ್ ಪುಸ್ತಕ ಒಳಗ್ರಿ 192 ಪುಟಗಳು ಇರ್ತಾವ್ರಿ. 250 ನೋಟ್ ಪುಸ್ತಕಗಳೊಳಗ ಎಷ್ಟು ಪುಟಗಳು ಇರ್ತಾವ ಅಂತ ಹೇಳಿ ಕಂಡು ಹಿಡಿಯಾಕ ನಾವು ಗುಣಾಕಾರನ ಉಪಯೋಗಿಸ್ತೀವಿ. ಓಕೆ. ಒಂದ್ ಬುಕ್ ನಾಗ ಇಷ್ಟು ಪೇಜಸ್ ಅದಾವ, ಇಷ್ಟು ನಾವು ಬಹಳಷ್ಟು ಬುಕ್ಸ್ ತಗೊಂಡಿದ್ರೆ ಟೋಟಲ್ ಪೇಜಸ್ಗಳು ಎಷ್ಟಿದಾವ ಅಂತ ಮಾಡಾಕ ಗುಣಾಕಾರ ಉಪಯೋಗಿಸ್ತೇವೆ. ಓಕೆ, ಮತ್ತೆ ಯಾರಾದ್ರೂ ಬೇರೆ? ಅನಿತಾ ಕಾರ್ಬಾರಿ. ಒಂದ್ ಪೆನ್ನಿನ ಬೆಲೆ 5 ರೂಪಾಯಿ ಆದ್ರಿ ಅಂತ 10 ಪೆನ್ನಿನ ಬೆಲೆ ಎಷ್ಟು ಕಂಡು ಹಿಡಿಯಕ್ಕೆ. ಓಕೆ, ಕಾಡೇಶ್ ಹೇಳು. ಸರಿ, ಒಂದ್ ಪುಸ್ತಕದ ಉದ್ದ 8 ಸೆಂಟಿಮೀಟರ್ ಐತ್ರಿ. ಅಗಲ 5 ಸೆಂಟಿಮೀಟರ್ ಐತ್ರಿ. ಅದರ ವಿಸ್ತೀರ್ಣ ಕಂಡು ಹಿಡೀರಿ. ವಿಸ್ತೀರ್ಣ ಅಂದ್ರೆ ನಮ್ಗೆ ಏನ್ ಗೊತ್ತಾ ಇಲ್ಲ ಇನ್ನ ಕಾಡೇಶ್. ನಾವೆಲ್ಲ ಇನ್ನ ಈಗ ಶುರು ಮಾಡಕತ್ತೇವೆ. ಈ ಸದ್ಯ ಗೊತ್ತಿಲ್ಲದ ಶಬ್ದ ನಾವು ಈಗ ಉಪಯೋಗಿಸೋದು ಬೇಡ, ಹೌದಿಲ್ಲ? ಈಗ ಕ್ಲಾಸ್ ಒಳಗೆ ನಾವು ನೋಡೋಣ, ಗೊತ್ತಿಲ್ಲದ ಶಬ್ದಗಳನ್ನ ಉಪಯೋಗಿಸೋದಿಲ್ಲ. ನಾನು ಯಾವ್ದಾರು ಉಪಯೋಗಿಸಿ ಅಂದ್ರೆ ನೀವು ಸ್ಟಾಪ್ ಮಾಡ್ಬೇಕು. ಸರ್ ಇದೇನೋ ಶಬ್ದ ಉಪಯೋಗಿಸಿದ್ರಿ ಸರ್, ನೀವು ಇದೇನು ಹೇಳಿಲ್ರಿ ಹಿಂಗಂದ್ರೆ ಏನಂತೇಳಿ ಎಲ್ಲ ಕ್ಲಿಯರ್ ಆಗಿ ತಿಳ್ಕೊಂಡು ಸ್ಪಷ್ಟವಾಗಿ ಮಾಡ್ಕೊಂತ ಹೋಗೋಣ ಮೇಲೆ, ಒಂದು ಏನು ಬಿಡಲ್ಲ ಅಂತ. ಓಕೆ, ಮತ್ತೆ ಯಾರು ಬ್ಯಾರೆ ಟೈಪ್ ಇದೆ, ಎಕ್ದಮ್ ಡಿಫ್ರೆಂಟ್ ಟೈಪ್ ಇದೆ ಯಾರಾದ್ರೂ ಉದಾಹರಣೆ? ವಸಂತ್, ನೀ ಏನ್ ಮಾಡಿದಿ ಉದಾಹರಣೆ ಗುಣಾಕಾರಕ್ಕೆ? ನಾರಿ ಒಂದ್ ಕೊಡ್ಗ ಒಳಗ್ರಿ ಎಷ್ಟ್ ನೀರ್ ತುಂಬ್ರಿ ನೀರ್ ಇರ್ತೈತ್ರಿ. ಅದ್ರ ಉದಾಹರಣೆ ಗೊತ್ತಬೇಕ್ರಿ. ಗುಣಾಕಾರ ಮಾಡ್ಬೇಕ್ರಿ. ಓಕೆ, ಖರೆ ಅದು ಎಕ್ಸಾಕ್ಟ್ ಆಗಿ ಎಲ್ಲಿ ಗುಣಾಕಾರ ಬೇಕಾಕೈತಿ ಸ್ವಲ್ಪ ಸ್ಪಷ್ಟ ಆಗ್ಬೇಕು. ಓಕೆ, ನೋಡೋಣ ಅಂತ. ಈಗ ನೀವು ಕೆಲವೊಂದು ಉದಾಹರಣೆ ಹೇಳಿದ್ರಿ. ಈಗ ಶ್ರೇಯಾ ಹೇಳಿದ್ಲು ಏನಂತ, ನಾನು ಒಂದು ದಿವಸಕ್ಕೆ 3 ಗ್ಲಾಸ್ ನೀರು ಕುಡಿತೀನಿ, 1 ವಾರದೊಳಗೆ ಎಷ್ಟು ಗ್ಲಾಸ್ ಕುಡ್ದೇನಿ ಅಂತ ಮಾಡೋ ಸಲುವಾಗಿ ಗುಣಾಕಾರ ಬೇಕು ಅಂತ. ಯಾಕ ಇದನ್ನ ಕುಡ್ಸೋದ್ರಿಂದ ಮಾಡಕ್ ಬರ್ತಿರ್ತಿಲ್ಲ ನಮಗ? ಗುಣಾಕಾರ ಈಗ ಇಲ್ಲ ಅಂತ ತಿಳ್ಕೊರಿ. ನಿಮ್ ಕಡೆ ಗುಣಾಕಾರ ಅನ್ನೋ ಕ್ರಿಯೆನ ನಿಮ್ಗೆ ಗೊತ್ತಿರಲಿಲ್ಲ. ಕುಡ್ಸೋದ್ರಿಂದ ಮಾಡ್ಬೋದೋ ಇಲ್ಲೋ ಈ ಲೆಕ್ಕ. ಈಗ ಶ್ರೇಯಾ ಹೇಳಿದ ಲೆಕ್ಕ ನಾನು ಕುಡ್ಸೋದ್ರಿಂದ ಹೆಂಗ ಮಾಡ್ಬೋದು? ಯಾರು ಹೇಳ್ತಾರೆ? ಬೇರೆದವ್ರು ಯಾರಾದ್ರೂ ಹೇಳ್ಬೇಕು, ಶ್ರೇಯಾನ್ ಬಿಟ್ಟು. ಕುಡ್ಸೋದ್ರಿಂದ ಹೇಳು ರಜತ್, ಹೇಳು. ಸತತ ಕುಡಿಸಬಾರ್ದ್ರಿ. ಓಕೆ, ಮತ್ತೆ ಯಾರಾದ್ರೂ ಹೇಳ್ತಾರೆ ಇಲ್ಲೇ? ಸೈಲೆಂಟ್ ಯಾರು ಕೂತೀರಿ? ಕೆಲವೊಬ್ರು ಸೈಲೆಂಟ್ ಅದಿರಿ. ಸಂಜನಾ. ಸರಿ, ದಿನ 3 ಗ್ಲಾಸ್ ರೀ. ದಿನ 3 ಗ್ಲಾಸು ಕುಡಿತಾಳ ಶ್ರೇಯಾ. ಈಗ ವಾರಕ್ಕೆ ಎಷ್ಟು ಕುಡಿತಾಳ ಅಂತ ಹೆಂಗ್ ಮಾಡ್ತೀನಿ ನೀನು? ಏನ್ ಮಾಡ್ತೀಯ ಅವಾಗ? ಗುಣಾಕಾರ ಇಲ್ಲ ಅಂತ ತಿಳ್ಕೊರಿ, ಏನ್ ಮಾಡ್ತೀರಿ ಅವಾಗ? ವಾರಕ್ಕೆ ಎಷ್ಟು ದಿವಸ ಬೇಕಾಗ್ತಿದ್ರಿ ಮತ್ತೆ ಅವ್ರ ನೀರ್ ಕುಡ್ಸೋದ್ರಿ ಸರ್? ನಿಮ್ ಕಡೆ ಬರೀ ಪ್ಲಸ್ ಅಷ್ಟೇ ಐತಿ, ಸಪೋಸ್ ಕ್ಯಾಲ್ಕುಲೇಟರ್ ನಾಗ ಬರೀ ಪ್ಲಸ್ ಅಷ್ಟೇ ಐತಿ.
ಗುಣಾಕಾರ ಬಟನ್ ಹೋಗ್ಬಿಟ್ಟೈತಿ ಕ್ಯಾಲ್ಕುಲೇಟರ್ ದಾಗಿಂದ ಏನ್ ಮಾಡ್ತೀರ ಅವಾಗ? ಮೂರ ಕೂಡಿಸ್ತೇರಿ, 7 ಸತಿ ಕೂಡಿಸ್ತೇವ್ರಿ ಸರ್. 7 ಸಲ ಕೂಡಿಸ್ತೇರಿ. ಅಂದ್ರ ಗುಣಾಕಾರ ಖರೆ ಒಂದು ಮೂಲ ಕ್ರಿಯೆ. ಸರಿ 3 7 21 ರೀ. ಅದೇ 3 7 21. ಅದು 25 3 7 ಹೌದೌದು. ನಾನೇನ್ ಕ್ವಶನ್ ಕೇಳಾಕ್ತೀನಿ, ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ. 3 7 21 ಎಲ್ಲಾರ್ಗು ನಿಮ್ಗೆ ಗೊತ್ತೈತಿ ಆನ್ಸರ್. ಮಗ್ಗಿ ಅಂತೂ ಸಿಕ್ಕಾಪಟ್ಟಿ ಭಯಪಟ್ಟು ಬಿಡ್ತೀರಿ ನೀವು. ಆದ್ರೆ ನಾನ್ ಕ್ವಶನ್ ಕೇಳಾಕತ್ತೀನಿ, ಕ್ಯಾಲ್ಕುಲೇಟರ್ ದಾಗ ಗುಣಾಕಾರ ಕ್ರಿಯೆ ಬಟನ್ ಹೋಗ್ಬಿಟ್ಟೈತಿ, ಕೂಡ್ಸೋದು ಅಷ್ಟೇ ಐತಿ. ಗುಣಾಕಾರ ಇಲ್ಲ ಅಂತ ನೀವು ಬಿಟ್ಟು ಬಿಡ್ತೇರೇನು? ನನಗೆ ಸಪೋಸ್ ನನಗೆ ಮಗ್ಗಿ ಬರಂಗಿಲ್ಲ, ಅಥವಾ ಉದಾಹರಣೆಗೆ ಸಿಂಪಲ್ ಆಗಿ ಉದಾಹರಣೆ ತಗೊಂಡು, ಯಾರೋ ಬ್ಯಾರೆ ಟೈಪ್ ಒಬ್ರು ಏಲಿಯನ್ ಬಂದರು. ಆ ಏಲಿಯನ್ ದಿವ್ಸಕ್ಕೆ 3 ಗ್ಲಾಸ್ ಅಲ್ಲ, ದಿವ್ಸಕ್ಕ 34 ಗ್ಲಾಸ್ ನೀರು ಕುಡಿತೈತಿ ಅದು ಏಲಿಯನ್. ಆವಾಗ ಆ ಏಲಿಯನ್ 1 ತಿಂಗಳನ್ಯಾಗ ಎಷ್ಟು ನೀರು ಕುಡಿತೈತಿ ಅಂತ ನಿಮ್ಗೆ ಕಂಡು ಹಿಡಿಬೇಕಾಗೈತಿ. ಗುಣಾಕಾರ ಇಲ್ಲ, ದಿವ್ಸಕ್ಕೆ 34 ಗ್ಲಾಸ್ ನೀರು ಕುಡಿತೈತಿ, 1 ತಿಂಗಳಿನೊಳಗೆ ಎಷ್ಟು ಕುಡಿತೈತಿ ಅಂತ ಬೇಕಾಗಿತ್ತು. ಅವಾಗ ನೀವು ಏನ್ ಮಾಡ್ತೀರಿ? ಬರೀ ನಿಮ್ ಕಡೆ ಕ್ಯಾಲ್ಕುಲೇಟರ್ ಪ್ಲಸ್ ಅಷ್ಟೇ ಐತಿ, ಅವಾಗ ಏನ್ ಮಾಡ್ತೀರಿ? ಸರಿ 30 ಸತಿ ಹೊಡಿತೇವ್ರಿ, ಆನ್ಸರ್ ಬರ್ತೈತಿ ತೆಲಗ್ರಿ. ಕರೆಕ್ಟ್. ಏನ್ ಮಾಡ್ಬೇಕು ನಾವು? 34ನ್ನ ಕೂಡಿಸ್ಬೇಕು. 30 ಸಲ ಕೂಡಿಸ್ಬೇಕ್ರಿ. ಕೂಡಿಸ್ಬೇಕು. ಸೊ ಅದಕ್ಕೆ ಈ ಗುಣಾಕಾರ ಅಂದ್ರೆ ಏನು, ಅದರದ್ದು ಗುಣಲಕ್ಷಣಗಳು ಏನದಾವು, ಮತ್ತ ಗುಣಾಕಾರ ಮಜಾ ನೋಡ್ರಿ. 34 ಗುಣಾಕಾರ. ಈಗ ಸಿಂಪಲ್ ಲೆಕ್ಕ ತಗೊಳ್ಳೋಣ. ಯಾವ್ದು? 3 ಗುಣಾಕಾರ 7 ಐತಿ. 3 ಗುಣಾಕಾರ 7 21 ಬಂತು. 7 ಗುಣಾಕಾರ 3 ಮಾಡ್ರೂ ಸೇಮ್ ಬರ್ತಿತ್ತೋ ಇಲ್ಲೋ? ಸೇಮ್ ಬರ್ತೈತ್ರಿ. ನಿಮಿಷ, ನಿಮ್ಗೆ ಒಂದು ಸ್ಕ್ರೀನ್ ಶೇರ್ ಮಾಡ್ಬೇಕು ನಾನು. ಸ್ಕ್ರೀನ್ ಕಾಣಾಕ್ತೈತಿ ಈಗ? ಓಕೆ. ಸೊ ಇಲ್ಲಿ ನೋಡ್ರಿ, ಈಗ ನಮ್ ಕಡೆ 3 ಡಬ್ಬಿ ಅದಾವ. ಆ ಒಂದೊಂದು ಡಬ್ಬಿ ಒಳಗ 4 ಚೆಂಡುಗಳು ಅದಾವ. ಒಂದೊಂದು ಡಬ್ಬಿ ಒಳಗೆ ಎಷ್ಟು ಅದಾವ? 4 ಚೆಂಡು ಅದಾವ. ಒಟ್ಟು ಎಷ್ಟು ಚೆಂಡುಗಳು ಅದಾವ ಅನ್ನಕ ನಾವು 2 ರೀತಿಯಿಂದ ಮಾಡ್ಬೋದು. ಒಂದೇನ್ ಮಾಡ್ಬೋದು? 4 + 4 + 4 ಅಂತಾನೆ ಮಾಡ್ಬೋದು. 4 + 4 + 4 ಅಂತ ಮಾಡ್ಬೋದು. ಅಥವಾ ಇದನ್ನ ನಾವು ಹೆಂಗ್ ಮಾಡ್ಬೋದು? 4 ಗುಣಾಕಾರ 3 ಅಂತ ಮಾಡ್ಬೋದು. ಹೌದಲ್ಲ? ಸೊ ಗುಣಾಕಾರ ಅಂದ್ರೆ ಏನು? ರಿಪೀಟೆಡ್ಲಿ ಕೂಡ್ಸೋದು, ಪದೇ ಮತ್ತೆ ಕೂಡ್ಸೋದು. ಈಗ 1 ಕಿಲೋ ಅಕ್ಕಿಗೆ 40 ರೂಪಾಯಿ, 1 ಕಿಲೋ ಅಕ್ಕಿಗೆ 40 ರೂಪಾಯಿ. 10 ಕಿಲೋ ಅಕ್ಕಿಗೆ ಎಷ್ಟಾಯ್ತು ಅಂತ ಮಾಡಕ 40 + 40 + 40 + 40 ಹಿಂಗ್ 10 ಸಲ ಮಾಡ್ಬೇಕು. ಇದೇ ಕ್ರಿಯೆಗೆ ಇಷ್ಟು ದೊಡ್ಡದಾಕೈತೆ ಅನ್ನೋ ಸಲುವಾಗಿ ಗಣಿತಜ್ಞರು ಏನ್ ಮಾಡಿದಾರು? ಒಂದು ಹೊಸ ಕ್ರಿಯೆಯನ್ನ ತಯಾರು ಮಾಡಿದಾರು. 40 ಗುಣಾಕಾರ 10 ಅಂತ ಬರೆಯೋದು. ಅದರ ಅರ್ಥ ಏನು? ಗುಣಾಕಾರದ ಅರ್ಥ ಏನು? 40 + 40 + 40 + 40 ಹಿಂಗ 10 ಸಲ ಮಾಡ್ಬೇಕು ಅಂತ ಅರ್ಥ. ಮಗ್ಗಿಗಳು ಅಂದ್ರೆ ಇವ 13 1 13 13 2 26 13 39 ಹಿಂಗ ನೀವು ಬಾಯ್ಪಾಟ್ ಹೊಡಿತಿರಲ್ಲ. ಈಗ 13 ಆರ್ಲೇ ಇದ್ರ ಅರ್ಥ ಏನು? 13 6 ಸಲ ಕೊಡ್ತೀವಿ. ಅದಕ್ಕೆ ನಿಮ್ಗ ಒಂದ್ಸಲ ಮರ್ತೋದಾಗ ನಾವ್ ಏನ್ ಮಾಡ್ತೇವೆ? 13 ಐದೇ 13 ಆರ್ಲೇ ಗೊತ್ತಿಲ್ಲ, ಅವಾಗ ಏನ್ ಮಾಡ್ತೇವೆ? 13 ಐದೇ ಮಾಡ್ಕೊಂಡು ಆದಾಗ ಮತ್ತೆ ಅದಕ್ಕೆ 13 ಕೂಡಿಸ್ಕೊತೇವೆ. ಹೌದಲ್ಲ? ಸೊ ನೋಡ್ರಿ, ಗುಣಾಕಾರ ಇರ್ಲಿಲ್ಲ ಅಂದ್ರೆ ಏನಾಕಿತ್ತು? ನಮ್ಗೆ ಮಾಡಕ್ ಬರ್ತಿತ್ತು ಕೆಲಸ, ನಮ್ಗೆ ಮಾಡಕ್ ಬರ್ತಿತ್ತು, ಮಾಡಕ್ ಬರಂಗಿಲ್ಲ ಅಂತೆಲ್ಲ. ನಮ್ಗೆ ಏನ್ ಬೇಕೋ ಆ ಕೆಲಸ ಮಾಡ್ಬೋದಾಗಿತ್ತು. ನೋಡ್ರಿ 5 ನೋಡ್ರಿ, ಫಾರ್ ಎಕ್ಸಾಂಪಲ್ 14 ಡಬ್ಬಿ ಅದಾವ, ಪ್ರತಿಯೊಂದ್ರೊಳಗೆ 5 ಪೆನ್ಗಳು ಅದಾವ. ಎಷ್ಟು ಪೆನ್ಗಳು ಅದಾವ ಅಂತ ನಾವು ನೋಡಕ 5 5 5 5 5 ಹಿಂಗ 14 ಸಲ ಕೂಡಿಸಿದ್ರೆ ನಮ್ಗೆ ಉತ್ತರ ಬರ್ತಿತ್ತು. ಇದೇ ಯಾರು ಹೇಳಿದ್ರಲ್ಲ, ಕ್ಯಾಲ್ಕುಲೇಟರ್ ಬರೀ ಪ್ಲಸ್ 30 ಸಲ ಮಾಡೋದು, 34 ಉತ್ತರ ಬರ್ತಿತ್ತು. ಆದ್ರೆ ನೋಡ್ರಿ ಎಷ್ಟು ದೊಡ್ಡದಾಯ್ತು, ಕ್ರಿಯೆಗಳು ಎಷ್ಟದು ನೋಡ್ರಿ. ಅದ್ರ ಸಲುವಾಗಿ ಇನ್ನೊಂದು ಹೊಸ ಕ್ರಿಯೆಯನ್ನ ಗಣಿತಜ್ಞರು ಏನ್ ಮಾಡಿದ್ರು? ಇಂಟ್ರೊಡ್ಯೂಸ್ ಮಾಡಿದ್ರು, ಅದನ್ನ ಪರಿಚಯ ಮಾಡಿದ್ರು, ಅದನ್ನ ಹಾಕಿದ್ರು. ಯಾವ್ದನ್ನ? ಗುಣಾಕಾರ ಅನ್ನೋ ಚಿಹ್ನೆಯನ್ನ. ಸೊ ಗುಣಾಕಾರ ಚಿಹ್ನೆ ಹಂಗ ನೋಡಿದ್ರ ಒಂದು ಮೂಲ ಕ್ರಿಯೆ ಅಲ್ವೇ ಅಲ್ಲ. ನೋಡಿದ್ರ ಸಂಕಲನ ಸಾಕು, ಸಂಕಲನದಿಂದನೇ ನಾವು ಗುಣಾಕಾರವನ್ನು ಮಾಡಬಹುದು. ಅದು ಮೂಲ ಕ್ರಿಯೆ ಅಂತ ಯಾವ್ದಕ್ಕಂತೇವಿ? ಯಾವ್ದನ್ನ ನಾವು ಬೇರೆದ್ರಿಂದ ಮಾಡಾಕ ಬರುದಿಲ್ಲ, ಅದಕ್ಕೆ ನಾವು ಮೂಲ ಕ್ರಿಯೆ ಅಂತ ಅನ್ಬೇಕು. ಮೂಲ ಅಂತಂದ್ರೆ ಅದನ್ನ ಮತ್ತೆ ಬೇರೆಯನ್ನು ಉಪಯೋಗಿಸ್ಕೊಂಡು ಅದನ್ನ ಮಾಡಾಕ ಬರಬಾರ್ದು ಅಂತದಿರ್ಬೇಕು. ಹಂಗ ನೋಡಿದ್ರ ಮಲ್ಟಿಪ್ಲಿಕೇಶನ್, ಗುಣಾಕಾರ ಅನ್ನೋದು ಇಂಗ್ಲಿಷ್ ಒಳಗೆ ಏನಂತೇವೆ? ಮಲ್ಟಿಪ್ಲಿಕೇಶನ್. ಕನ್ನಡದವ್ರಿಗೆ ಏನ್ ಮಾಡ್ಕೊಳ್ರಿ, ಕೆಲವೊಂದು ಆದಷ್ಟು ಈ ಇಂಗ್ಲಿಷ್ ಶಬ್ದಗಳನ್ನ ನಡಕ್ ಬಳಸ್ತೇನೆ ಮುದ್ದಾಮನ, ಅದನ್ನ ಈಗೀಗ್ಲ ನೀವು ಬರ್ಕೊಂಡು ಇಟ್ಕೋಬೇಕು. ಅವನು ಗುಣಾಕಾರಕ್ಕೆ ಇಂಗ್ಲಿಷ್ ಒಳಗ ಮಲ್ಟಿಪ್ಲಿಕೇಶನ್ ಅಂತಾರು ಅಂತ ಹೇಳಿ. ಅವಾಗ ಏನಾಕೈತಿ? ನಿಮ್ಗೆ ನಾಳೆ ಕಾಲೇಜ್ ಕೂತ್ಕೊಳ್ಳಿ ಬಹಳ ಸಹಾಯ ಆಗ್ಬಿಡ್ತೈತಿ, ಯಾಕಂದ್ರೆ ಅಲ್ಲೆಲ್ಲ ಇಂಗ್ಲಿಷ್ ಒಳಗಿರ್ತೈತಿ. ಓಕೆ.
ಸೊ ಗುಣಾಕಾರ ಅಥವಾ ಮಲ್ಟಿಪ್ಲಿಕೇಶನ್ ಇದು ಮೂಲ ಕ್ರಿಯೆ ಅಂತ ಆಗುದಿಲ್ಲ, ಯಾಕಂದ್ರೆ ನಿಮ್ಗೆ ಹೇಳ್ತಾರ ಮೂಲ ಕ್ರಿಯೆ ಅಂತ, ಆದ್ರೂ ಸಹಿತ ಇದು ಸಂಕಲನದಿಂದ ಮಾಡಬಹುದಾದ ಕ್ರಿಯೆ ಆಗಿದ್ರಿಂದ ಇದು ಮೂಲ ಕ್ರಿಯೆ ಅಂತ ಆಕ್ಚುಲಿ ಆಗುದಿಲ್ಲ. ಓಕೆ, ಇನ್ನ ಗುಣಾಕಾರನ ಕೇಳಿದ್ ಏನಂತ, 3 7 ಮಾಡಿದಾಗ ನಿಮಗೆ 21 ಬಂತು, 7 3 ಬಂದಾಗ 21 ಬಂತು. ಯಾಕೆ ಇದನ್ನೊಂದ್ ಸ್ವಲ್ಪ ನೋಡೋಣ. ಈಗ ನೀವೊಂದು ಮ್ಯಾರೇಜ್ ಹಾಲ್ನಾಗ ಹೋಗಿದಾರೆ ಅಂತ ತಿಳ್ಕೊರಿ. ಮ್ಯಾರೇಜ್ ಹಾಲ್ನಾಗ ಹೋಗಿದಾರೆ, ನಿಮ್ಗೆ ಯಾರೋ ಏನ್ ಹೇಳಿದಾರು, ಹೋಗಿ ಎಷ್ಟು ಮಂದಿ ಕುಂತಾರ, ಎಲ್ಲ ಚೇರ್ನಾಗ ಕುಂತಾರ, ಹಿಂಗ ಚೇರ್ ಸಾಲ್ ಬರೋಬ್ಬರಿ ನೀಟಾಗಿ ಚೇರ್ ಹಾಕಿದಾರು. ಯಾರೋ ನಿಮ್ಗೆ ಏನ್ ಹೇಳ್ತಾರು, ಓ ಅಲ್ಲಿ ಅಡಿಗೆ ಮನೆಯೊಳಗ ಅಕ್ಕಿ ತೊಳಿಬೇಕು ಅನ್ನಗಿನ್ನ ಮಾಡಕ, ಸುಮಾರು ಎಷ್ಟು ಮಂದಿ ಬಂದಾರ ಸಮಾರಂಭದಾಗ ನೋಡ್ಕೊಂಡ್ ಬರ್ರಿ, ಎಕ್ಸಾಕ್ಟ್ ಆಗಿ ಕೌಂಟ್ ಮಾಡೋ ಜೋರಲ್ಲ, ಆದ್ರೆ ಎಷ್ಟು ಅದಾರ ಅಂತ ನೋಡ್ಕೊಂಡ್ ಬರ್ರಿ ಅಂತ ಹೇಳ್ತಾರ. ನೀವು ಹಾಲ್ನಾಗ ಹೋಗ್ತಾರೆ, ಹಾಲ್ನಾಗ ಏನ್ ಮಾಡಿದಾರು, ಬಹಳ ದೊಡ್ಡ ಹಾಲ್ ಐತಿ, ಸಾಲ್ ಚೇರ್ ಹಾಕಿದಾರು, ಎಲ್ಲಾ ಮಂದಿ ಕುಂತಿದಾರು, ಪೂರ್ತಿ ಪ್ಯಾಕ್ ಆಗೈತಿ ಎಲ್ಲಾ ಹಾಲ್ ಎಲ್ಲ, ಎಲ್ಲಾ ಚೇರ್ಗಳು ಸಪೋಸ್ ಅದಾವ್ 3 ಅಲ್ಲಿ ನಡ್ಕೊಂಡ್ 2 ಖಾಲಿ ಇರ್ಬೋದು, ಬಟ್ ಹೆಚ್ಚಾನ ಎಲ್ಲಾ ಚೇರ್ಗಳನ್ನ ಮಂದಿ ಕುಂತಿದಾರು. ನಿಮಗೆ ಎಷ್ಟು ಮಂದಿ ಅದಾರು ಅಂತ ಅಂದಾಜ್ ತಗೊಂಡ್ ಬಂದು ಹೇಳ್ಬೇಕು. ನೀವ್ ಏನ್ ಮಾಡ್ಬೋದು ಎನ್ಸಾಕ, ಒಬ್ಬೊಬ್ಬರಿಗೆ ಹೋಗೋದು, ಅವ್ರ ತಲೆ ಮೇಲೆ ಕೈ ಇಟ್ಟು ಅನ್ಸೋದು, 1 2 3 4 ಎಲ್ಲಾ ಸಾಲಿನಾಗ ಹೋಗೋದು. ಅವ್ರು ಸರಿ ಬಾಜುಕ್ ಸರಿ ಅಂತಿರ್ತಾರ, ಎಲ್ಲ ಒಳಗ್ ಹೋಗಿ 1 2 ಅವ್ರ ತಲೆ ಮೇಲೆ ಕೈ ಇಟ್ಟು ಎನ್ಸ್ಕೊಂತ ಹೋಗಿ ಬರೋದು. ಹಂಗ್ ಮಾಡ್ತಾರೋ ಏನ್ ಬ್ಯಾರೆ ಏನ್ರ ಮಾಡ್ತಾರೋ? ಇಲ್ರಿ ಹಂಗ್ ಮಾಡಲ್ರಿ ಸರ್. ಬ್ಯಾರೆ ಏನ್ ಮಾಡ್ತೇರಿ? ಬ್ಯಾರೆ ಮಾಡ್ತೀರಿ, ಹೌದಿಲ್ಲ? ಬ್ಯಾರೆ ನೀವೆಲ್ಲರೂ ಹುಷಾರದಿರಿ, ಬ್ಯಾರೆ ಏನ್ರ ಮಾಡ್ತೀರಿ. ಏನ್ ಮಾಡ್ತೀರಿ? ನನಗೆ ಕೈ ಎತ್ತರಿ ನೋಡ್, ಯಾರು ಏನ್ ಮಾಡ್ತೀರಿ? ಪ್ರಾಚಿ ಹೇಳು, ಅನ್ಮ್ಯೂಟ್ ಮಾಡಿ. ಏನ್ ಮಾಡ್ತೀನಿ ನೀನು? ಫಸ್ಟ್ ಸಾಲ ಅಷ್ಟ ಎನ್ಸ್ಕೊತೀವ್ರಿ ಸರ್ ರೀ. ಫಸ್ಟ್ ಸಾಲ್ನಾಗ ಎಷ್ಟು ಮಂದಿ ಕುಂತಾರ ಎನ್ಸ್ಕೋತಿ? ಹಾ ರೀ, ಅದ್ನ ಎಷ್ಟ್ ಲೈನ್ ಅದಾವ ಅಂತ ಇಂಟು ಹಾಕಿ ಮಾಡ್ತೀವ್ರಿ. ಅದನ್ನ ಎಷ್ಟ್ ಲೈನ್ ಅದಾವ ಅದನ್ನ ಗುಣಾಕಾರ ಮಾಡಿಬಿಡುದು ಸೀದಾ. ಈಗ ಒಂದ್ ಲೈನ್ಯಾಗ ಫಾರ್ ಎಕ್ಸಾಂಪಲ್ 25 ಮಂದಿ ಕುಂತಾರ ಅಂತ ತಿಳ್ಕೊರಿ, 25 ಮಂದಿ ಕುಂತಾರ. ಆಮೇಲೆ ಅಂತಾವ್ 25 ಲೈನ್ಗಳು 10 ಅದಾವ ಅಂತ ತಿಳ್ಕೊರಿ. ಅವಾಗ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ಬಿಡ್ತೀರಿ, 25 ಗುಣಾಕಾರ 10, 10 ಸಲ ಕುಡ್ಸೋ ಬದ್ಲಿ 25 ಗುಣಾಕಾರ 10 250 ಮಂದಿ ಇದಾರು ಅಂದಾಜಾಗಿ. ನಡಕಲ್ಲಿ 2 ಚೇರ್ಗಳು ಏನಾರ ಖಾಲಿ ಇರಬಹುದು, ಆದ್ರೆ 25 ಗುಣಾಕಾರ 10 250 ಮಂದಿ ಇದಾರ ಅಂತ ನೀವು ಹೇಳುದು. ಎಲ್ಲಾ ಚೇರ್ಗಳು ಫುಲ್ ಆಗಿದ್ರೆ ಬರೋಬ್ಬರಿ ಇರ್ತೈತಿ. ಅದೇ ರೀತಿ ನಿಮ್ ಕ್ಲಾಸ್ನಾಗ ಪ್ರತಿಯೊಂದು ಸಾಲಿನಾಗ ಎಷ್ಟು ಇದಾರ ಅಂದ್ರೆ ಇಷ್ಟು ಸಾಲುಗಳು. ಒಂದೊಂದ್ ಸಾಲಿನಾಗ ನೀವು ಕ್ಲಾಸ್ನೊಳಗೆ ಎಷ್ಟು ಮಂದಿ ಕುಂತಿರ್ಬೋದು, ಸುಮಾರು 12 ಮಂದಿ ಕುಂತಿರ್ಬೋದು. ಆಮೇಲೆ ಅಂತಾವು ಎಷ್ಟು ಸಾಲ ಇರ್ಬೋದು, 8 ಸಾಲ ಇರ್ಬೋದು. ಅವಾಗ ನೀವೇನ್ ಮಾಡ್ತೀರಿ, 12 ಎಂಟ್ಲೆ ಎಷ್ಟು, 96 ಅಂತ ಎನಿಸ್ಬಿಡ್ತೀರಿ. ಅಷ್ಟು ಹುಡುಗರು ಇದಾರಪ್ಪ ನಿಮ್ ಕ್ಲಾಸ್ ರೂಮ್ ಒಳಗ, ಒಂದು ಹಾಲ್ನಾಗ ಅಂತ ಹೇಳಿ. ಇದನ್ನ ನೀವು ಮಾಡ್ತೀರಿ, ಹೌದಲ್ಲ? ಇದನ್ನ ಹಿಂಗಿರೋದ್ರಿಂದ ಇದಕ್ ನಮ್ಗೆ ಇನ್ನೊಂದು ಉತ್ತರ ಸಿಗ್ತೈತಿ ನೋಡ್ರಿ. ಇನ್ನೊಂದ್ ಏನು ಉತ್ತರ ಸಿಗ್ತೈತಿ ಇಲ್ಲಿ ತೋರಿಸ್ತೇನೆ ನಾನು ನಿಮ್ಗೆ. ಸ್ಕ್ರೀನ್ ಶೇರ್ ಐತ್ಲಾ ಇಲ್ಲಿ ನೋಡ್ರಿ. ಸೊ ಗುಣಾಕಾರ ನೋಡ್ರಿ ಹೆಂಗೈತಿ. ಗುಣಾಕಾರ ಕಾಣಿಸಕ್ತೈತ್ಲಾ ಇಲ್ಲಿ ಚೌಕ. ಸೊ ಆಯತ ಆಕಾರದೊಳಗೆ ಏನದ ಸಣ್ಣ ಚೌಕದವಲ್ಲ, ಇಲ್ಲಿ ಕಾಣಿಸಕ್ತೈತಿ ನಿಮ್ಗ? ಇಲ್ಲಿ ನೋಡ್ರಿ, ಒಂದೊಂದು ಸಾಲಿನಾಗ ಸಣ್ಣ ಚೌಕಗಳು ಎಷ್ಟು ಅದಾವ? ಇಲ್ಲಿ 9 ಅದಾವ. ಅಂತಾವು 4 ಅದಾವ ಸಾಲುಗಳು, 4 ಸಾಲುಗಳು ಅದಾವ. ಸೊ ಟೋಟಲ್ ಎಷ್ಟಾಯ್ತು? 9 ಗುಣಾಕಾರ 4. ಈಗ ನಾನೇನ್ ಕೇಳಿದೀನಿ ನಿಮ್ಗ, 9 ಗುಣಾಕಾರ 4 ಮಾಡಿದ್ರು ಅಷ್ಟೇ ಬರ್ತೈತಿ, 4 ಗುಣಾಕಾರ 9 ಮಾಡಿದ್ರು ಅಷ್ಟೇ ಬರ್ತೈತಿ, ಹೌದಿಲ್ಲ? ನೀವೇನಂತೀರಿ? ಗುಣಾಕಾರಕ್ಕೆ ಒಂದು ಪರಿವರ್ತನೀಯ ನಿಯಮ ಐತಿ. ಗುಣಾಕಾರ ನಿಯಮ ಪರಿವರ್ತನೀಯ ನಿಯಮವನ್ನ ಪಾಲಿಸ್ತೈತಿ ಅಂತ ಹೇಳ್ತೀರಿ. ಅಥವಾ ಇಂಗ್ಲಿಷ್ ಒಳಗೆ ಏನಂತೀರಿ? ಮಲ್ಟಿಪ್ಲಿಕೇಶನ್ ಈಸ್ ಕಮ್ಯೂಟೇಟಿವ್ ಅಂತ ಕರೀತಾರೆ. ಕಮ್ಯೂಟೇಟಿವ್ ಅಂದ್ರೆ ಏನು? ಅದಲಾ ಬದಲಾ ಮಾಡ್ರ ಉತ್ತರ ಅದ ಬರ್ತೈತಿ. ಕಮ್ಯೂಟೇಟಿವ್ ಅಂದ್ರೆ ಏನು? ಹಿಂಗಿದ್ದು ಹಿಂಗ್ ಮಾಡ್ರು ಅಷ್ಟ ಬರ್ತೈತಿ. 9 ಗುಣಾಕಾರ 4 ಮಾಡಿದ್ರು ಅಷ್ಟ ಬರ್ತೈತಿ, 4 ಗುಣಾಕಾರ 9 ಮಾಡಿದ್ರು ಅಷ್ಟ ಬರ್ತೈತಿ. ಇದು ಎಲ್ಲಾ ಕ್ರಿಯೆಗಳಿಗೂ ಆಗುದಿಲ್ಲ ನೋಡ್ರಿ, ಎಲ್ಲಾ ಕ್ರಿಯೆಗಳಿಗೂ ಆಗುದಿಲ್ಲ. ಉದಾಹರಣೆಗೆ ಯಾವ ಕ್ರಿಯೆಗೆ ಹಿಂಗ ಉಲ್ಟಿ ಪುಲ್ಟಿ ಮಾಡಕ್ ಬರಂಗಿಲ್ಲ, ಉಲ್ಟಾ ಪುಲ್ಟಾ ಮಾಡಕ್ ಬರಂಗಿಲ್ಲ ಒಂದು ಕ್ರಿಯೆಗೆ? ವ್ಯವಕಲನ ಮಾಡಕ್ ಬರಂಗಿಲ್ಲ. ವೆರಿ ಗುಡ್. ಈಗ ನೋಡ್ರಿ, 8ರೊಳಗ ನೀವು 3 ಕಳಿರಿ, ಎಷ್ಟು ಬರ್ತೈತಿ? 5 ಬರ್ತೈತಿ ಉತ್ತರ. ಅದೇ 3ರೊಳಗೆ 8 ಕಳೆದ್ರ ಬ್ಯಾರೆ ಉತ್ತರ ಬರ್ತೈತಿ. ಭಾಗಾಕಾರನು ಹಂಗ ನೋಡ್ರಿ, ಭಾಗಾಕಾರನು ಹಂಗ. 12ನ 4ರಲ್ಲೇ ಭಾಗಿಸೋದು ಬ್ಯಾರೆ, 4ನ 12ರಲ್ಲೇ ಭಾಗಿಸೋದು ಬ್ಯಾರೆ. 12 ಭಾಗಲೆ 4 ನೀವ್ ಏನಾರ ತಪ್ಪಿ 4 ಭಾಗಲೆ 12 ಅಂತ ಬರದ್ರಿ ಅಂದ್ರ ಬೇರೆನ ಆಗ್ಬಿಡ್ತದು. ಹಂಗ್ ಮಾಡಾಕ್ ಬರಂಗಿಲ್ಲ. ಅದೇ ನಾವು ಕೂಡ್ಸೋದ್ರಾಗ ಮಾಡ್ಬೋದು, ಉಲ್ಟಾ ಪುಲ್ಟಾ. 6 + 4 1, 4 + 6 ಅಂದ್ರು 1. ಹಂಗ ಗುಣಾಕಾರದಾಗ ಸಹಿತ ನಾವ್ ಏನ್ ಮಾಡ್ಬೋದು?
ಈ ಪರಿವರ್ತನೀಯ ನಿಯಮ ಕಮ್ಯೂಟೇಟಿವಿಟಿ ಅಥವಾ ಕಮ್ಯೂಟ್ ಮಾಡೋದು ಅಂದ್ರೆ ಹಿಂಗ್ ಮಾಡೋದು, ಉಲ್ಟಾ ಮಾಡೋದು. 9 ಗುಣಾಕಾರ 4 ಇದು 4 ಗುಣಾಕಾರ 9 ಸೇಮ್ ಆಕೈತಿ. ಅದ್ ಸೇಮ್ ಯಾಕೆ ಆಕೈತಿ ಅನ್ನೋದು ಈ ಚಿತ್ರ ನೋಡಿ ಹೇಳ್ತಾರೆ ಯಾರಾದ್ರೂ? ಸೇಮ್ ಯಾಕೆ ಬರ್ತೈತಿ ಉತ್ತರ? ಇಲ್ಲಿ ಚಿತ್ರದೊಳಗೆ ಐತಾ ಆನ್ಸರ್? ಸರ್ ರೀ 9 ಹಾ ಹೇಳು. 4 9 36 ಬರ್ತೈತ್ರಿ, 9 4 8 36 ಬರ್ತೈತ್ರಿ. ಹಾ ಅದನ್ನ ಯಾಕೆ ಬರ್ತೈತಿ ಅಂತ ಸ್ವಲ್ಪ ನಾನು ನೋಡಿ ಹೇಳಾಕ್ತೇನೆ. 9 ಗುಣಾಕಾರ 4ದ ಅರ್ಥ ಏನು? ಸಂಕಲನಕ್ಕೆ ಬರೋಣ ನಾವು ಹೊಳ್ಳಿ ಮತ್ತೆ ಸಂಕಲನಕ್ಕೆ ಬರೋಣ. 9 ಗುಣಾಕಾರ 4ರ ಅರ್ಥ ಏನು? 9 + 9 + 9 + 9. ಹೌದಾ? ಅಂದ್ರೆ ಇಲ್ಲಿ ಕುಂತಾರ ಇವ್ರು. ಈಗ ಇರ್ತಿ 9 ಸಾಲಿನಾಗ ಮಂದಿ ಕುಂತಾರ ಈ ಮದ್ವಿ ಹಾಲ್ನಾಗ. 4 ಸಾಲುಗಳದಾವ. ನಾವ್ ಮಂದಿನ ಹೆಂಗ್ ಅನ್ಸಾಕತ್ತೇವಿ? ಈಗ ಅಡ್ಡಡ್ಡೆ ಅನ್ಸಾಕತ್ತೇವಿ. ನಾ ಹೇಳ್ತೀನಿ ನಿಮಗೆ ಆಲ್ಮೋಸ್ಟ್ ಅರ್ಥ ಆಗಿರ್ತೈತಿ. ಆದ್ರೆ ಈಗ ಹೇಳಾಕ ಸ್ವಲ್ಪ ನಿಮಗಿನ್ನು ಸ್ವಲ್ಪ ಕಠಿಣ ಆಕೈತಿ. ಇದನ್ನ ಅದಕ್ಕೆ ಇದನ್ನ ಲಕ್ಷ ಕೊಟ್ಟು ಕೇಳ್ರಿ, ಏಕಾಗ್ರತೆಯಿಂದ ಕೇಳ್ರಿ ನಾ ಏನ್ ಹೇಳಾಕತ್ತೇನೆ ಅಂತ. ಈಗ ನೀವು ಇದು ಮ್ಯಾರೇಜ್ ಹಾಲ್ನಾಗ ಕುಂತ ಹೇಳಿದ್ನಲ್ಲ, ಮಂದಿ ಕುಂತಾರ ಸಾಲ್ನಾಗ, ಹಂಗೈತಂತ ತಿಳ್ಕೊರಿ ಇದು. ಒಂದೊಂದು ಸಾಲ್ನಾಗ ಇಲ್ಲಿ ಬರೀ ಎಷ್ಟು ಮಂದಿ ಕುಂತಾರು? 9 ಮಂದಿ ಕುಂತಾರು. ಅಂತಾವ್ 4 ಸಾಲುಗಳು ಕಾಣಿಸಾಕ್ತೈತಿ. 9 9 9 9 ನೀವ್ ಎನ್ಸಾಕತ್ತೀರಿ ಹೆಂಗ್ ಮಂದಿನ? ಈಗ ಪ್ರಾಚಿ ಹೇಳಿದ್ಲಲ್ಲ ಹಂಗ, ಮೊದಲ ಒಂದ್ ಸಾಲ್ನಾಗ ಎಷ್ಟು ಕುಂತಾರು? 9 ಕುಂತಾರು ಅಂತ ಎನಿಸಿದ್ರಿ. ಆಮೇಲೆ ಅದನ್ನ ಏನ್ ಮಾಡಿದ್ರಿ? 9 ಅಧಿಕ್ ನೆಕ್ಸ್ಟ್ ಸಾಲ್, 9 ಅಧಿಕ್ ನೆಕ್ಸ್ಟ್ ಸಾಲ್, 9 ಅಧಿಕ್ ನೆಕ್ಸ್ಟ್ ಸಾಲ್, 9. ಈಗ 4 ಗುಣಾಕಾರ 9 ಮಾಡೋದನ್ನ ನೋಡ್ರಿ. ಯಾರೊಬ್ರು ಇದನ್ನ ಉತ್ತರ ಹೆಂಗ್ ಬರ್ಕೊಂಬಂದ್ರು ಅವರು? ಪ್ರಾಚಿ ಬರ್ಕೊಂಬಂದ್ಲು 9 ಗುಣಾಕಾರ 4 ಅಂತ. ಇನ್ನೊಬ್ರು ಏನ್ ಮಾಡಿದ್ರು? ಇನ್ನೊಬ್ರು ಇಲ್ಲಿ ಯಾರು ಅದಾರ ಅಂತಿಕೋರಿ, ಅನಿತಾ ಅದಾರ ಅಂತಿಕೋರಿ. ಅನಿತಾ ಏನ್ ಮಾಡಿದ್ಲು? ಆಕೆ ಹಿಂಗಿಂಗ್ ಹೋಗ್ಲಿಲ್ಲ, ಹಿಂಗಿಂಗ್ ಎನ್ಸ್ಕೊಂಡ್ಲು. ಅನಿತಾ ಈ ಕಡೆ ಸೈಡ್ ಇಂದ ಬಂದು ಈ ಕಡೆ ಬಾಗಿಲೇ ಬಂದು ಬಾಗಿಲ್ ಬಂದ ಒಂದೇ ಸಾಲ ಅಷ್ಟೇ ಎನಿಸಿದ್ದು. ಒಂದೇ ಸಾಲಾಗ ಎಷ್ಟದಾರು? ಈ ಕಡೆಯಿಂದ 9 9 ಬರ್ದಿಲ್ಲ, ಇಲ್ಲಿ 4 ಕಾಣಿಸಾಕ್ತೈತಿ. ನಾನು ಹೇಳೋದು ಇಲ್ಲಿ ಈ ಕಡೆ ಸೈಡ್ ಇಂದ, ಇದರ ಬೇರೆ ಸೈಡ್ ಇಂದ, ಅಗಲದ ಸೈಡ್ ಇಂದ ಬಂದ್ಲು. ಅಗಲದ ಸೈಡ್ ಒಳಗೆ ಎಷ್ಟದಾರು? ಒಂದ್ ಸಾಲಿನಾಗ 4 ಮಂದಿ ಅದಾರ ನೋಡಿ, 4 ಮಂದಿ ಅದಾರ. ಆ 4 ಮಂದಿ ಎಷ್ಟು ಸಾಲದಾವ ಅಂತ ಎನಿಸಿದ್ಲು ಅನಿತಾ. 4 ಮಂದಿ ಕುಂತಿರುವಂತದ್ದು ಮತ್ತು 1 2 3 4 ಎಷ್ಟದಾವು? 9 ಅದಾವು. ಸೊ ಅನಿತಾ ಏನಂದ್ಲು? ಇಲ್ಲ ಇಲ್ಲ ಇಲ್ಲ, ಇದೀಗ ಪ್ರಾಚಿ ಹೇಳಿದ್ಲ, ಅದು ತಪ್ಪದು. ಒಂದೊಂದ್ ಸಾಲ್ನಾಗ 9 ಮಂದಿ ಕುಂತಿಲ್ಲ, ಒಂದೊಂದ್ ಸಾಲ್ನಾಗ ಬರೀ 4 ಮಂದಿ ಕುಂತಿದಾರು, ಅಂತ 9 ಸಾಲದಾವು ಅಂತ ಹೇಳಿದ್ರು. ಪ್ರಾಚಿ ಏನ್ ಹೇಳಕತ್ತಾಳು? ಒಂದೊಂದ್ ಸಾಲ್ನಾಗ 9 ಮಂದಿ ಕುಂತಾರ್ರಿ, ಅಂತ 4 ಸಾಲದಾವು ಅಂತ ಹೇಳಿದ್ರು. ಅನಿತಾ ಏನ್ ಹೇಳಕತ್ತಾಳು? ಇಲ್ರಿ, ಒಂದೊಂದ್ ಸಾಲ್ನಾಗ 4 ಮಂದಿ ಕುಂತಾರು, ಅಂತ 9 ಸಾಲದಾವು ಅಂತ ಹೇಳಕತ್ತಾಳು. ಯಾರ್ದು ಸರಿ ಯಾರ್ದು ತಪ್ಪು? ಇಬ್ರು ಬರೋಬರಿ ಅದಾರ ನೋಡ್ರಿ, ಇಬ್ರು ಬರೋಬರಿ ಅದಾರ. 4 4 ರಂಗ ನೀವು 9 ಕೂಡಿಸಿದ್ರ ಮತ್ತು 9 9 ರಂಗ 4 ಕೂಡಿಸಿದ್ರ ಯಾಕೆ ಸೇಮ್ ಬರ್ತೈತಿ? ಇಲ್ಲಿ ನೋಡ್ರಿ, ಯಾಕಂದ್ರೆ ಮಂದಿ ಅಷ್ಟ ಅದಾರು. ನೀವು ನೋಡುವ ಒಂದು ದೃಷ್ಟಿ ಬೇರೆ ಆಗೈತೆ ಅಷ್ಟ. ಮಂದಿ ಅಷ್ಟ ಅದಾರು. ಪ್ರಾಚಿ ಏನ್ ಮಾಡಕತ್ತಿದಳು? 9 9 ಹಿಂಗಿಂಗ್ ನೋಡ್ಕೊ ಬರಕತ್ತಳು. ಅನಿತಾ ಏನ್ ಮಾಡಕತ್ತಳು? 4 4 4 ಹಿಂಗಿಂಗ ಕಂಬ ಸಾಲಿನೊಳಗೆ ನೋಡ್ಕೊಂತ ಬರಕತ್ತಳು. ಅನಿತಾ ಏನ್ ಹೇಳಕತ್ತಾಳು? ನಂದ ಕರೆಕ್ಟ್ ಐತಿ, ಒಂದೊಂದ್ ಸಾಲಾಗ 4 ಮಂದಿ ಅದಾರು, 9 ಸಾಲುಗಳು ಅದಾವಂತ. ಪ್ರಾಚಿ ಹೇಳಕತ್ತಳು ನಂದು ಕರೆಕ್ಟ್ ಐತಿ, ಒಂದೊಂದ್ ಸಾಲಾಗ 9 ಮಂದಿ ಅದಾರು ಅಂತ 4 ಸಾಲುಗಳು ಅದಾವಂತ. ಇಬ್ರು ಜಗಳಾಡಕತ್ತಾರು. ಖರೆ ಜಗಳಾಡೋ ಅವಶ್ಯಕತೆನೇ ಇಲ್ಲ, ಹೌದಿಲ್ಲ? ಬಾಳ ವಿಷಯದಾಗ ಮನುಷ್ಯರ್ ಹೆಂಗ್ ಮಾಡ್ತಾರ, ಹೌದಿಲ್ಲ? ನಂದು ಕರೆ ಐತಿ, ನಂದು ಕರೆ ಐತಿ, ಇಬ್ರು ಕರೆ ಇರ್ತಾರ, ಅದೇ ಗೊತ್ತಿರಂಗಿಲ್ಲ. ಸೊ ಏನಾಯ್ತಿಲ್ಲ, ಮಂದಿ ಅಷ್ಟ ಅದಾರು. ಮಂದಿ ಎಷ್ಟದಾರು? 36 ಮಂದಿ ಅದಾರು. ಅವ್ರನ್ನ ನೀವು ಒಬ್ರು ಹಿಂಗ್ ಅನ್ಸಾತೇರಿ, ಒಬ್ಬರನ್ನ ಹಿಂಗ್ ಅನ್ಸಾತೇರಿ. ಕರೆಕ್ಟ್? ಸೊ ಅದಕ್ಕೆ 9 ಗುಣಾಕಾರ 4 ಅಂದ್ರೆ 9ನ್ನ 4 ಸಲ ಕೂಡಿಸಿದ್ರ ಎಷ್ಟು ಉತ್ತರ ಬರ್ತಿತ್ತು? ಅಷ್ಟ ಉತ್ತರ. 4 ಗುಣಾಕಾರ 9 ಅಂದ್ರೆ 4ನ್ನ 9 ಸಲ ಕೂಡಿಸಿದ್ರು ಸಹಿತ ಅಷ್ಟ ಬರ್ತಿತ್ತು. ಇದು ಕ್ಲಿಯರ್ ಆತ್ ನಿಮಗ? ಯಾಕೆ ಗುಣಾಕಾರ ಪರಿವರ್ತನೀಯ ನಿಯಮವನ್ನು ಪಾಲಿಸ್ತೈತಿ, ಯಾಕೆ ಗುಣಾಕಾರ ನಾವು ಉಲ್ಟಿ ಪಲ್ಟಿ ಮಾಡಿದ್ರೆ ಆನ್ಸರ್ ಬೇರೆ ಬರುದಿಲ್ಲ, ಕಮ್ಯೂಟೇಟಿವ್ ಯಾಕೆ ಐತಿ ಅನ್ನೋದು ಗೊತ್ತಾಯ್ತು ಈಗ? ಓಕೆ. ಸೊ ಈಗ ನೋಡೋಣ, ಈಗ ಡೈಲಿ ಲೈಫ್ ಒಳಗೂ ಗುಣಾಕಾರ ಎಲ್ಲೆಲ್ಲಿ ಬರ್ತೈತಿ? ಒಂದು ಬುಟ್ಟ್ಯಾಗ 10 ಹಣ್ಣುಗಳು ಅದಾವು, ಅಂತಾವ್ 5 ಬುಟ್ಟಿದ್ರೆ ಎಷ್ಟಾತು? 50 ಹಣ್ಣುಗಳು ಅದು. ಮತ್ತೆ ಇದೇ ಹೇಳಿದ್ನಲ್ಲ, ಕುರ್ಚಿಗಳನ್ನ ಸಾಲಾಗಿ ಇಟ್ಟಿದೀವಿ, ಪ್ರತಿ ಸಾಲಿನೊಳಗೆ 12 ವಿದ್ಯಾರ್ಥಿಗಳು ಅದಾರು, ಇಂತ 8 ಸಾಲುಗಳಿದ್ರೆ ಎಷ್ಟಾತು? 96 ಆತು. ಅಥವಾ ನೋಡ್ರಿ, ಒಂದು ಪೆನ್ನಿನ ಬೆಲೆ 13 ರೂಪಾಯಿ ಐತಿ, ನೀವು ಇಂಥವ್ 6 ಪೆನ್ಗಳನ್ನ ಕೊಂಡ್ಕೊಳ್ತೀರಿ. ನೀವು ಅವಾಗ ಏನ್ ಮಾಡ್ಬೋದು? 13 13 13 13 6 ಸಲ ಕೂಡ್ಸೋ ಬದ್ಲಿ 13 6ಲೇ ಮಾಡ್ಬೋದು. ಅದು ಸಹಿತ ಗುಣಾಕಾರ. ಆಮೇಲೆ ನೋಡ್ರಿ, ಈ ತರ ಒಂದು ರೂಮ್ ಐತಿ, ಒಂದು ಹಾಲ್ ಐತಿ, ಅದ್ರೊಳಗೆ ಟೈಲ್ಸ್ ಹಾಕ್ಬೇಕಾಗೈತಿ. ಒಂದು ಸಾಲ್ನಾಗ 12 ಟೈಲ್ಗಳು ಕೂಡ್ತಾವ. ಒಂದು ಸಾಲ್ನಾಗ ಎಷ್ಟು ಕೂಡ್ತಾವ? 12 ಟೈಲ್ಸ್ಗಳು. ಟೈಲ್ಸ್ ಅಂದ್ರೆ ಗೊತ್ತಾಕತ್ತ ನಿಮ್ಗೆ? ಆ ಪೂರ್ತಿ ಎಲ್ಲ ನೆಲ ಮುಚ್ಚಾಕ, ಪೂರ್ತಿ ಫ್ಲೋರ್ ಎಲ್ಲ, ಪೂರ್ತಿ ಆ ನೆಲವನ್ನು ಮುಚ್ಚಲಿಕ್ಕೆ 10 ಸಾಲುಗಳು ಬೇಕು. ಹಂಗಾರೆ ನಾವು ಎಷ್ಟು
ಅಂಗಡಿಯಿಂದ ತಗೊಂಡ್ಬರ್ಬೇಕು. 12 ಗುಣಾಕಾರ 10 ಟೈಲ್ಗಳು 120 ಟೈಲ್ಗಳನ್ನ ತಗೊಂಡ್ಬರ್ಬಹುದು. ಹೌದಲ್ಲ, 120 ತಗೊಂಡ್ಬರ್ಬೇಕು. 12 ಗುಣಾಕಾರ 10 120 ಟೈಲ್ಗಳನ್ನ ತಗೊಂಡ್ಬರ್ಬೇಕು. ಆಮೇಲೆ ಇದು ಇನ್ನೊಂದು ಲೆಕ್ಕ ಐತೆ ಟೈಮ್. ಇದನ್ನ ನಾನು ನಿಮಗೆ ಹೋಮ್ವರ್ಕ್ ಒಳಗೆ ಕೊಡ್ತೇನೆ ಇವತ್ತ, ಇಲ್ಲೇನು ಚರ್ಚೆ ಮಾಡೋದು ಬೇಡ. ಈಗ ಒಂದು ಲೆಕ್ಕ ಮಾಡ್ರಿ, ಹಂಗಾರೆ ನಾವು ಕ್ವಿಕ್ ಆಗಿ ಒಂದು ಲೆಕ್ಕ ಮಾಡ್ರಿ. ಈಗ ಇದ್ರೊಳಗೆ ನಾನು ಏನ್ ಮಾಡ್ಬೇಕು ನಾ ಏನ್ ಹೇಳಂಗಿಲ್ಲ, ಗುಣಾಕಾರ ಮಾಡ್ಬೇಕು ಕುಡಿಸ್ಬೇಕು ಹೇಳಂಗಿಲ್ಲ. ಇದೆಲ್ಲರಿಗೂ ನಿಮಗೆ ಬರ್ತೈತಿ. ಈಗ ಇದೆಲ್ಲ ನಿಮ್ಗೆ ನಾ ಮುದ್ದಾಮ ರಿಫ್ರೆಶ್ ಮಾಡಾಕತ್ತೀನಿ. ಒಂದು ರಿಫ್ರೆಶ್ ಮಾಡಾಕತ್ತೀನಿ, ಇನ್ನೊಂದು ಅದು ಸ್ಪಷ್ಟವಾಗಿ ಐತಿಲ್ಲೋ ನಾನು ನೋಡಾಕತ್ತೀನಿ. ಇದು ರಿಫ್ರೆಶರ್ ಇದು ಸ್ಟಾರ್ಟಿಂಗ್. ಅದಕ್ಕೆ ಒಂದು ಲೆಕ್ಕ ಮಾಡ್ರಿ, ಇಲ್ಲಿ ಐತಿ, ಬರ್ಕೊಡ್ರಿ ಇದನ್ನ. ನಿಮ್ಮ ಬೋರ್ಡ್ ಮೇಲೆ ಐತಿ, ಇದನ್ನ ಬರ್ಕೊಡ್ರಿ. ಇದನ್ನ ಇದ್ರೊಳಗೆ ಒಂದ್ ಸ್ವಲ್ಪ ಚೇಂಜ್ ಮಾಡ್ತೇನೆ ನಾನು. 1 ಕಿಲೋ ಅಕ್ಕಿ ಬೆಲೆ ಎಷ್ಟೈತಿ? 40 ರೂಪಾಯಿ ಐತಿ. ಲಗುನ ಬರ್ಕೊಳ್ರಿ, ನಿಮಗೆ ತಿಳ್ಕೊಳಂಗ್ ಬರ್ಕೋರ್ಬೇಕಾದ್ರೆ. ಜಸ್ಟ್ 1 kg ರೈಸ್ 40 rupees ಅಷ್ಟೇ ಬರ್ಕೋರಿ. 1 ಕಿಲೋ ಅಕ್ಕಿ 40 ರೂಪಾಯಿ ಅಷ್ಟ. ಕ್ವಿಕ್, ಪೂರ್ತಿ ಎಲ್ಲ ವಾಕ್ಯ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 1 ಕಿಲೋ ಲಗು ಬರ್ಕೋರಿ. 1 ಕಿಲೋ ಅಕ್ಕಿಯ ಬೆಲೆ 40 ರೂಪಾಯಿ. ಯೋಚನೆ ಮಾಡ್ಬೇಕಾದ್ರೆ ಆರಾಮ್ ಯೋಚನೆ ಮಾಡೋದು, ಬರ್ಕೊಳ್ಳೋದು ಲಗು ಬರ್ಕೊಳ್ಳೋದು. 1 ಕಿಲೋ ಅಕ್ಕಿ ಬೆಲೆ 40 ರೂಪಾಯಿ. 1 ಕಿಲೋ ಸಕ್ಕರೆ ಬೆಲೆ 30 ರೂಪಾಯಿ. 1 ಲೀಟರ್ ಹಾಲಿನ ಬೆಲೆ 35 ರೂಪಾಯಿ ಅಷ್ಟ. 1 ಲೀಟರ್ ಮಿಲ್ಕ್ 35. ಇಂಗ್ಲಿಷ್ನಾಗ ಬರ್ಕೊಳಕ್ ಈಗ ಪ್ರಯತ್ನ ಮಾಡ್ಕೊಂಡ್ಬಿಟ್ರಿ ನೀವು. ಸ್ಪೆಲ್ಲಿಂಗ್ ತಪ್ಪು. ಓಕೆ. ಆಮೇಲೆ ನೀವೇನ್ ತಗೋತೀರಿ ಅಂಗಡಿ ಕಡೆ, ಏನೇನ್ ತಗೋತೀರಿ ನೋಡ್ರಿ. ಇನ್ನೊಂದು ಬರ್ಕೋರಿ ಇದ್ರೊಳಗೆ. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಬೇಕು ನಾನು. 1 ಡಜನ್ ಬಾಳೆಹಣ್ಣಿನ ಬೆಲೆ 60 ರೂಪಾಯಿ. 1 ಡಜನ್ ಬಾಳೆಹಣ್ಣಿನ ಬೆಲೆ 60 ರೂಪಾಯಿ. ಅದೊಂದು ಹಾಕ್ರಿ ಇದಕ್ಕೆ ಎಕ್ಸ್ಟ್ರಾ. 1 ಡಜನ್ ಬಾಳೆಹಣ್ಣಿನ ಬೆಲೆ 60 ರೂಪಾಯಿ. ಮನ್ಯಾಗ ಇಷ್ಟ ಹೇಳಿದ್ರು, ನೀವು ಬಾಳೆಹಣ್ಣು ತಿನ್ನೋಂಗ ಆದ್ಕೊಳ್ಳಿ, ಅದೊಂದು ಎಕ್ಸ್ಟ್ರಾ ಹಾಕೊಂಡ್ರಿ. ಹೌದಲ್ಲ, ನೀವು 3 ಕಿಲೋ ಅಕ್ಕಿ ಏನೇನ್ ತಗೋತೀರಿ ನೋಡ್ರಿ. 3 ಕಿಲೋ ಅಕ್ಕಿ ತಗೋತೀರಿ, ಮತ್ತೇನ್ ತಗೋತೀರಿ? ಬಾಳೆಹಣ್ಣು ರೇಟ್ 1 ಡಜನ್ಗೆ 60 ರೂಪಾಯಿ. ಸರಿ, 1 ಡಜನ್ ಬಾಳೆಹಣ್ಣು ಬೆಲೆ ಎಷ್ಟ್ರಿ? 60 ರೂಪಾಯಿ. ನೀವೀಗೇನ್ ಮಾಡ್ತೀರಿ? 3 ಕಿಲೋ ಅಕ್ಕಿ ತಗೋತೀರಿ. 3 ಕಿಲೋ ಅಕ್ಕಿ, 5 ಕಿಲೋ ಸಕ್ಕರೆ ತಗೋತೀರಿ, 2 ಲೀಟರ್ ಹಾಲು ಕೊಂಡ್ಕೋತೀರಿ, 2 ಕಿಲೋ ಹಾಲು ಕೊಂಡ್ಕೋತೀರಿ. ಆಮೇಲೆ 5 ಬಾಳೆಹಣ್ಣು ತಗೋತೀರಿ. ಎಷ್ಟು ಬಾಳೆಹಣ್ಣು ತಗೋತೀರಿ? 5 ಬಾಳೆಹಣ್ಣು ಬೇಕು ನಮಗೆ. 5 ಬಾಳೆಹಣ್ಣು ಬೇಕು. ಸರಿ, ಹಾಲು ಎಷ್ಟ್ರಿ? ಲೀಟರ್ಗೆ 35 ರೂಪಾಯಿ. ಇದೈತಲ್ಲ ಇಲ್ಲಿ ಸ್ಲೈಡ್ ಮೇಲೆ ಐತಿ ನೋಡ್ರಿ, ನಿಮಗೆ ಸ್ಕ್ರೀನ್ ಮ್ಯಾಗ ಕಾಣಿಸ್ತೈತೆ. ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ. 1 ಕಿಲೋ ಅಕ್ಕಿ ಕರೆಕ್ಟ್ ಬರ್ಕೊಂಡಿರಲ್ಲ ನೋಡ್ಕೊರಿ. 1 ಕಿಲೋ ಅಕ್ಕಿ 40 ರೂಪಾಯಿ. 1 ಕಿಲೋ ಸಕ್ಕರೆಗೆ 30 ರೂಪಾಯಿ. 1 ಲೀಟರ್ ಹಾಲಿಗೆ 35 ರೂಪಾಯಿ. 1 ಡಜನ್ ಬಾಳೆಹಣ್ಣಿಗೆ 60 ರೂಪಾಯಿ. ನೀವು ಕೊಂಡ್ಕೊಂಡದ್ದು ಎಷ್ಟು ಅಂಗಡಿಯಾಗಿಂದ? 3 ಕಿಲೋ ಅಕ್ಕಿ, 5 ಕಿಲೋ ಸಕ್ಕರೆ, 2 ಲೀಟರ್ ಹಾಲು, ಮತ್ತ 5 ಬಾಳೆಹಣ್ಣು. 5 ಬಾಳೆಹಣ್ಣು. ಅಂಗಡಿ ಅವನಿಗೆ ನೀವು 500 ರೂಪಾಯಿ ಕೊಟ್ಟಿದ್ದೀರಿ. 500 ರೂಪಾಯಿ ನೋಟ್ ಕೊಟ್ಟಿದ್ದೀರಿ ಅವನ ಕಡೆ. ಹೊಳ್ಳಿ ಎಷ್ಟು ಕೊಡ್ಬೇಕು ಅಂಗಡಿ ಅವ? ನಾ ಹೇಳ್ತೇನ್ರಿ ಸರ್. ಇಲ್ಲೇ ಮಾಡ್ರಿ. ಈಗ ಎಲ್ಲರೂ ಮಾಡ್ರಿ. ಮೊದಲು ಯಾರ್ಯಾರು ಬಂತು ಕೈ ಎತ್ತಿರಿ. ಮೊದಲು ಮಾಡ್ರಿ ಎಲ್ಲರೂ. ನಾನೀಗ ಯಾರು ಉತ್ತರ ಹೇಳಕ್ ಹೋಗ್ಬೇಡ್ರಿ, ಬರೀ ಮಾಡ್ರಿ. ಮಾಡಿ ನಿಮ್ದು ಆಯ್ತು ಅಂದ್ರೆ ಕೈ ಎತ್ತಿರಿ, ಇಲ್ದಿದ್ರೆ ಕೈ ಎಲ್ಲರೂ ಇಳಿಸಿರಿ. ಅಷ್ಟು ಮಂದಿಗೆ ಆಗೈತೆ ನೋಡ್ಬೇಕು ನನಗೆ. ಮಾಡ್ರಿ, ಆರಾಮ್ ಮಾಡ್ರಿ. ಯಾರು ಗಡ್ಬಡಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸರಿ ಬಂತ್ರಿ. ಜಸ್ಟ್ ಇದನ್ ಮಾಡ್ರಿ, ಅಷ್ಟೇ ರೇಸ್ ಮಾಡ್ರಿ ಹ್ಯಾಂಡ್. ಬಾಳೆಹಣ್ಣು ಎಷ್ಟು ತಗೋತೀವ್ರಿ? ಬಾಳೆಹಣ್ಣು 5 ಬಾಳೆಹಣ್ಣು. ಸರ್ ನಾ ಹೇಳಿದೆ. ಬೇಡ ಈಗ ನೋಡ್ರಿ, ಎಲ್ಲರಿಗೂ ಟೈಮ್ ಕೊಡ್ರಿ. ಎಷ್ಟು ಮಂದಿಗೆ ಆಗ್ಬೇಕು ನಾನು ನೋಡ್ಬೇಕು. ಸರಿ, ನಾ ಅನ್ಲಿರಿ. ನಾನು ಹೇಳ್ತೇನೆ ಎಲ್ಲರಿಗೂ ಮುಗಿಲ್. ಈಗ ನೋಡ್ರಿ ಎಷ್ಟು ಮಂದಿಗೆ ಇಲ್ಲಿ 40 ಮಂದಿ ಅದಾರ. ಹೌದಲ್ವಾ? 12 ಮಂದಿ ಕೈ ಎತ್ತಿದಾರೆ. ಈಗ ಎಲ್ಲರೂ ಕೈ ಎತ್ತಿರಿ. ಈಗ ನೋಡ್ರಿ ಬರೀ 16 ಮಂದಿ ಕೈ ಎತ್ತಿರಿ. ಸೊ ಅದಕ್ಕೆ ಎಲ್ಲಾರ್ದು ನೋಡೋಣ, ಎಲ್ಲರಿಗೂ ಯಾರ್ಯಾಗ ಆಗ್ತೈತಿ. ಎಲ್ಲರೂ ಕೂಡ ಹೋಗೋಣ. ಪ್ರಶ್ನೆ ಯಾರಿಗಾದ್ರೂ ತಿಳಿದಿರ್ಲಿಲ್ಲ ಅಂದ್ರೆ ಕೇಳ್ಬೇಕು. ಎಲ್ಲಾದ್ರೂ ಡೌಟ್ ಇತ್ತು ಪ್ರಶ್ನೆ ಒಳಗ, ಸಂಕೋಚ ಪಡ್ಬಾರ್ದು. ಏನಂತಾರಪ್ಪ ಎಲ್ಲಾರು ಉತ್ತರ ಹೇಳಕತ್ತಾರು, ನಂಗೆ ಇಷ್ಟ ಬರುವಲ್ತು, ಹಂಗೇನು ಅನ್ಕೋಬೇಡ್ರಿ. ಸರಿ, ಬಾಳೆಹಣ್ಣಿಗೆ ಎಷ್ಟ್ರಿ? ಬಾಳೆಹಣ್ಣು 1 ಡಜನ್ಗೆ 60 ರೂಪಾಯಿ. ನಾವು 5 ಬಾಳೆಹಣ್ಣುಗಳನ್ನ ತಗೋಬೇಕು. ಸರಿ, ಉತ್ತರ ಹೇಳ್ಬೋದ್ರಿ? ಈಗ ಬೇಡ, ಉತ್ತರ ಯಾರು ಹೇಳ್ಬೇಡ್ರಿ, ನಾನು ಹೇಳ್ತೀನಿ. 500 ರೂಪಾಯಿ ಅಂಗಡಿ ಕೊಟ್ಟರಿ, ಹೊಳ್ಳಿ ಎಷ್ಟು ಬರ್ಬೇಕು ಅಂತ ಕೇಳಿದ್ದೀನಿ ನಾನು. ಹೌದಲ್ಲ? ಸರಿ, ನಾ ಹೇಳಿರಿ. ನೋಡೋಣ, ಇನ್ನೊಂದು ಸ್ವಲ್ಪ ಹುಡುಗರಾಗ್ಲಿ. 25 ಹುಡುಗರಿಗೆ ಬಂದೈತಿ ಈಗ. ನೋಡೋಣ, ಎಲ್ಲರಿಗೂ ಒಂದೇ ಉತ್ತರ ಬಂದೈತಿ. ಈಗ ನಾನು ಕೇಳ್ತೀನಿ, ಅವ್ರವ್ರದ್ದು ಉತ್ತರ ಹೇಳ್ರಿ ನೋಡೋಣ ಒಬ್ಬೊಬ್ಬರಾಗಿ. ಕಾವೇರಿ, ನಿಂದ ಎಷ್ಟು ಉತ್ತರ ಬಂದೈತಿ? ಮೈಕ್ ಆನ್ ಮಾಡಿ ಹೇಳ್ಬೇಕು.
ಕಾವೇರಿ, ಆಮೇಲೆ ಗಣೇಶ್. ಎಷ್ಟು ಉತ್ತರ ಬಂತು? ಎಷ್ಟು ರೊಕ್ಕ ಕೊಡಬೇಕು ಅಂಗಡಿಯವನು? 155 ರೀ. 155 ರೂಪಾಯಿ ಕೊಡ್ಬೇಕು ಅಂತ ಗಣೇಶ್. ಅನಿತಾ? ಸರ್ ನಾ ಹೇಳ್ತೇನ್ರಿ. 140 ಸರ್ ರೀ. 140 ಹೊಳ್ಳಿ ಕೊಡ್ಬೇಕು. ಸರ್ 165 ರೀ. ಸರ್ 135. ಎಷ್ಟು ಆನ್ಸರ್ಗಳು ಬರಾಕತ್ತು ನೋಡ್ರಿ, ಈಗ ಮಜಾ ಆಯ್ತು. ಈಗ ಬೇರೆ ಬೇರೆ ಸರ್ 135 ಕೊಡ್ಬೇಕ್ರಿ. ಒಂದ್ ನಿಮಿಷ. ಈಗ ಏನ್ ಮಾಡ್ರಿ, ಎಲ್ಲಾರು ಕೈ ಎತ್ತಿ, ನಾನು ಕೇಳ್ತೀನಿ. ಲಾಸ್ಟ್ ಯಾರಿಗೂ ಉತ್ತರ ಬಂದೈತಿ ಮೊದಲು ನೋಡೋಣ. 155 ಎಷ್ಟು ಮಂದಿ? 155 ಯಾರ್ಯಾರಿಗೆ ಬಂದೈತಿ ಅವ್ರಷ್ಟೇ ಕೈ ಎತ್ತಿ, ಉಳಿದವ್ರೆಲ್ಲ ಕೈ ಇಳಿಸ್ರಿ. 155 ಯಾರ್ಯಾರಿಗೆ ಬಂದೈತಿ ಅವ್ರೆಲ್ಲ ಉತ್ತರ ಅವ್ರಿಗೆ ಮೊದಲು ಕೈ ಎತ್ತಿ. 387 ಅಲ್ಲ, 155 ಯಾರ್ಯಾರಿಗೆ ಅವ್ರ ಕೈ ಎತ್ತಿ. 155 ಇಷ್ಟೆಲ್ಲಾ ಮಂದಿದು 13 ಹುಡುಗರದು 155 ತಪ್ಪ ಆನ್ಸರ್ ಇದು. 155 ರಾಂಗ್ ಆನ್ಸರ್. ಏನಾಯ್ತು? ಯಾಕಾಯ್ತು ರಾಂಗ್ ಆನ್ಸರ್ ಅಂದ್ರೆ ಏನೋ ಗದ್ಲಾಗೈತೆ ಅಷ್ಟೇ. ರಾಂಗ್ ಆನ್ಸರ್ ಅನ್ಬಾರ್ದು. ಅದು ನಿಮ್ಗೆ ಏನೋ ಗದ್ಲಾಗೈತಿ ನೋಡ್ರಿ. ಏನ್ ಗದ್ಲಾಗೈತಿ? ಇನ್ನೊಂದ್ಸಲ ನೋಡ್ಕೊರಿ. ಎಲ್ಲ ಹೇಳಂಗಿಲ್ಲ ಉತ್ತರ. ಏನ್ ತಪ್ಪು ನೋಡ್ಕೊರಿ. 170 ಬಂದವ್ರದು ತಪ್ಪೈತಿ. ಇನ್ನೊಮ್ಮೆ ನೋಡ್ಕೊಳ್ಬೇಕು. ಕೊಡ್ಬಾರ್ದು. ವೇಟ್ ಎಲ್ಲರೂ ವೇಟ್ ಮಾಡ್ರಿ. ಯಾರು ಅನ್ಮ್ಯೂಟ್ ಮಾಡ್ಬೇಡ್ರಿ. ಈಗ ವೇಟ್ ಮಾಡ್ರಿ, ಕೇಳ್ರಿ. ನೀವು ಈ ಕ್ಲಾಸ್ ಒಳಗ ಈ ತರ ಲಘುನ ಉತ್ತರ, ತಪ್ಪು ಉತ್ತರ ಕೊಡೋದು ಬಹಳ ಸರಿಯಲ್ಲ. ಗಣಿತಜ್ಞರಾಗ್ಬೇಕಂದ್ರೆ ನಾ ಹೇಳಿದ್ದೇನೆ ನಿಮಗ, ಯೋಚನೆ ಮಾಡ್ಬೇಕು, ಸಮಾಧಾನ ಇರ್ಬೇಕು. ನೀವು ಫಸ್ಟ್ ನಾ ಬಹಳ ಹುಷಾರಂತ ತೋರಿಸ್ಕೊಳ ಅಂತ ಮಾಡೋರು ಯಾವತ್ತೂ ದೊಡ್ಡ ವಿಜ್ಞಾನಿಗಳು, ಗಣಿತಜ್ಞರು ಆಗಿಲ್ಲ. ನೀವು ಹಿಸ್ಟ್ರಿ ತೆಗೆದು ನೋಡ್ರಿ, ಯಾವ್ದು ಗಣಿತಜ್ಞರು ವಿಜ್ಞಾನಿಗಳನ್ನ ಅವರು ತಾವ ಫಸ್ಟ್ ಅಂತ ಎಂದು ಕ್ಲಾಸ್ನಾಗ ಮಾಡಿದ್ದಿಲ್ಲ. ಹಂಗ ಮಾಡಿದವರು ಬಹಳ ಮುಂದೆ ಹೋಗಂಗಿಲ್ಲ. ಏನ್ ಬೇಕು ವಿದ್ಯೆ ಕಲಿಬೇಕಾದ್ರೆ ಮೊದಲ ನಮಗ ಬಹಳ ವಿದ್ಯೆ ಬಹಳ ಐತಿ, ನನಗ್ ಬರೋದು ಸ್ವಲ್ಪ ಐತಿ ಅನ್ನೋದು ಗೊತ್ತಿರ್ಬೇಕು. ನೀವೇನ್ ಮಾಡ್ಬೇಕು, ಸರಿಯಾಗೈತೋ ಇಷ್ಟು ಪಕ್ಕಾ ಲೆಕ್ಕ ಹಾಕೋಬೇಕಲ್ಲ. ಅದನ್ನ ನಾನೇ ನಿಮ್ದು ತಪ್ಪೈತಿ ಅಂತ ಹೇಳಿದ್ರು ಸರ್ ನಾನು ತೋರಿಸ್ತೇನೆ ಇದು ಯಾಕೆ ಸರಿ ಐತಿ ಅಂತ ಅಷ್ಟು ನಿಮ್ಗೆ ಕಾನ್ಫಿಡೆನ್ಸ್ ಬರ್ಬೇಕು. ಅದು ಹಂಗ ಕಾನ್ಫಿಡೆನ್ಸ್ ಅಲ್ಲ, ಸುಮ್ನೆ ಹಂಗ ಹೇಳೋದಲ್ಲ. ಒಂದು ಸಲ ನಿಮ್ಗೆ ತಪ್ಪಾಯ್ತಂದ್ರೆ ಮುಂದೆ ನಿಮ್ಗೆ ಏನ್ ಅನ್ಸ್ಬೇಕು, ಅದು ಇದು ಹೆಂಗ್ ತಪ್ಪಾಯ್ತು ನಂದು ಅಂತ ನೀವು ಬಹಳ ಯೋಚನೆ ಮಾಡ್ಬೇಕು. ಅದಕ್ಕೆ ಬಹಳಷ್ಟು ಯೋಚನೆ ಮಾಡಿ ಎಲ್ಲಾರ್ದು ಒಂದೇ ಉತ್ತರ ಬರ್ಬೇಕು. ನೋಡೋಣ, ಅಷ್ಟು ಸರಿಯಾಗಿ ಯೋಚನೆ ಮಾಡಿ. ಯಾರು ಬರೀ ಕೈ ಎಷ್ಟೇ ಎತ್ತದು ನೋಡ್ರಿ. ನೀವ್ ಯಾರು ತಪ್ಪು ಉತ್ತರ ಕೊಡಕತ್ತೀರಿ, ಗಡ್ಬಡಿ ಮಾಡಿ ನಾನು ಮಾರ್ಕ್ ಮಾಡ್ಕೊಳ್ತೇನೆ ನಿಮ್ಮ ಹೆಸರನ್ನ. ಓಕೆ, ನಾನ್ ನಿಮಗ ಹೇಳಿದ್ನಲ್ಲ, ನಿಮಗ ಈ ಶಾರದಾ ಪ್ರತಿಭಾ ಪೋಷಣ ಉಪಕ್ರಮದೊಳಗ ನೀವು ಮುಂದೆ ಹೋಗ್ಬೇಕಾದ್ರೆ ನಾನು ನಿಮ್ಮನ್ನ ಮುಂದೆ ಬಹಳಷ್ಟು ಒಯ್ಯಕ್ ಪ್ರಯತ್ನ ಮಾಡ್ತೀನಿ. ಆದ್ರೆ ಯಾರು ಗಡ್ಬಡಿ ಮಾಡಿ ತಪ್ಪು ಉತ್ತರ ಕೊಡ್ತಿರಲ್ಲ, ನಿಮಗ ಬಹಳಷ್ಟು ಏನಾಗ್ತೈತಿ, ನೆಗೆಟಿವ್ ಆಗ್ತೈತಿ ನೋಡ್ರಿ. ನಿಮ್ದೆ ಯೋಚನೆ ಮಾಡಿ. ಯಾರು ಸಾವಕಾಶ ಕೊಡ್ಲಿಕ್ಕಲ್ಲ, ಫಸ್ಟ್ ಕೊಡ್ಬೇಕಂತಿಲ್ಲ, ನಂಗೆ ಸಾವಕಾಶ ಕೊಟ್ಟು ಸಮಾಧಾನ ಕೊಟ್ಟು ಯಾರು ಸರಿಯಾಗಿ ಉತ್ತರ ಕೊಡ್ತಿರ್ತಾರಲ್ಲ ಅಂತ ವಿದ್ಯಾರ್ಥಿಗಳು ನಾವೇನ್ ಮಾಡ್ಬೇಕಾಕೈತಿ, ನನ್ಗ ಆಮೇಲೆ ಅವ್ರನ್ನ ಆಯ್ಕೆ ಮಾಡ್ಕೊಳ್ಬೇಕಾಗ್ತೈತಿ. ಅದಕ್ಕೆ ನಾನು ಹೇಳೋಕೊತಿದ್ದು, ತಪ್ಪು ಉತ್ತರ ಗಡ್ಬಡಿ ಮಾಡಿ ಕೊಡಾಕ್ ಹೋಗ್ಬೇಡ್ರಿ. ಮತ್ತ ಅಲ್ಲಿ ಕೆಲವೊಬ್ರು ಯಾರಾದ್ರೂ ನಿಮ್ ಪಾಲಕರದು ನಿಮ್ ಸೈಡ್ಗದು ಕುಂತಿದ್ರ ಅವ್ರಿಗೆ ಹೇಳ್ರಿ, ನೀವು ಹಾಗೆ ಕುಂತ ನಂಗೆ ಉತ್ತರ ಹೇಳೋದ್ರಿಂದ ಅವ್ರಿಗೆ ಏನಾಗ್ತೈತಿ, ನಮ್ಗೆ ವಿದ್ಯಾರ್ಥಿಗಳಿಗೆನ ಸರಿ ಆಗೋದಿಲ್ಲ. ಅದು ನಾ ಏನ್ ಹೇಳಕತ್ತೀನಿ, ನಿಮ್ಮ ಬ್ರೈನ್ ಬೆಳಿಬೇಕಾದ್ರೆ ನೀವೇ ಯೋಚನೆ ಮಾಡ್ಬೇಕು. ಇಲ್ದಿದ್ರೆ ಏನಾಗ್ಬಿಡ್ತೈತಿ, ನಿಮ್ಮ ಬ್ರೈನಿನ ಬೆಳವಣಿಗೆ ಕುಂಠಿತ ಆಗ್ಬಿಡ್ತೈತಿ. ಬೇರೆದವ್ರು ನಿಮ್ಗೆ ಬಹಳಷ್ಟು ಹೆಲ್ಪ್ ಮಾಡಕತ್ರ. ಅದಕ್ಕೆ ನೀವು ಅಷ್ಟೇ ಕೂತ್ಕೊಡ್ರಿ. ಅಲ್ಲಿ ಅಣ್ಣಗಾಗ್ಲಿ, ಅಕ್ಕಾಗ್ಲಿ, ನಿಮ್ ಪಾಲಕರಿಗಾಗ್ಲಿ, ತಾಯಿ ಯಾರು ಬೇಡ, ನೀವೇ ಸ್ವಂತ ಕೂತ್ಕೊಂಡು ನೀವೇ ಯೋಚನೆ ಮಾಡ್ಬೇಕು. ಅವಾಗನ ನಿಮ್ದು ಬೆಳವಣಿಗೆ ಆಗೋದು. ಇಲ್ಲಿ ಉತ್ತರ ಹೇಳೋದು ಮುಖ್ಯ ಅಲ್ಲ. ನನಗೆ ನೀವು ಇಂಪ್ರೆಸ್ ಮಾಡ್ಬೇಕಾಗಿಲ್ಲ, ನಾನೇ ನಿಮಗೆ ಪ್ರೈಸ್ ಕೊಡಂಗಿಲ್ಲ. ಹೌದಿಲ್ಲ? ಇದ್ರ ಉದ್ದೇಶ ಏನು, ನಿಮ್ಮ ಬ್ರೈನ್ ಬೆಳಿಬೇಕು ಅಂತ. ಅದಕ್ಕೆ ಸಮಾಧಾನ ಯೋಚನೆ ಮಾಡ್ರಿ. ನೋಡ್ರಿ, ಇಂಥ ಒಂದು ಲೆಕ್ಕಕ್ಕೆ ಎಷ್ಟು ಬೇರೆ ಬೇರೆ ಉತ್ತರಗಳು ಬಂದು, ಹಂಗ ಉತ್ತರ ಬರಬಾರ್ದು. ಹೌದಿಲ್ಲ? ಒಂದೇ ಒಂದು ಉತ್ತರ ಬರ್ಬೇಕು. ನಾ ಏನ್ ಹೇಳಕತ್ತೀನಿ, ಲಕ್ಷ ಕೊಟ್ಟು ಮಾಡ್ರಿ, ಇನ್ನೊಮ್ಮೆ ಲೆಕ್ಕ ಮಾಡ್ರಿ, ಇನ್ನೊಮ್ಮೆ ನೋಡ್ಕೊರಿ. ಇಷ್ಟು ಕಾನ್ಫಿಡೆಂಟ್ ಆಗ್ಬಾರ್ದಲ್ಲ, ನಂದು ಕರೆಕ್ಟಾನೇ ಇರ್ತೈತಿ ಅಂತ ಕಾನ್ಫಿಡೆಂಟ್ ಆಗ್ಬೇಡ್ರಿ. ನಾ ಹೇಳೋದು ಅದನ್ನ, ನಾನು ಏನ್ ಮಾಡಿದಿರ್ತೈತೋ ಅದು ಕರೆಕ್ಟಾ ಇರ್ತೈತಿ ಅನ್ನೋದು ಆ ತರ ಒಂದು ಓವರ್ ಕಾನ್ಫಿಡೆನ್ಸ್ ಅಂತಾರ. ಅದಕ್ಕೆ ಹಂಗ್ ಮಾಡ್ಕೋಬೇಡ್ರಿ. ಅದನ್ನ ಹೇಳಕತ್ತೀನಿ. ಈಗ ನಾನು ನಿಮ್ಗೆ ಗುಣಾಕಾರ ಕಲ್ಸೋದಕ್ಕಿಂತ ಅದನ್ನ ಕಲ್ಸಾಕತ್ತೀನಿ. ಗಣಿತಕ್ಕೆ ಅದು ಬಹಳ ಬೇಕು. ಗಣಿತಕ್ಕೆ ಏನ್ ಬೇಕು, ನೀವು ಮಾಡಿದ ಲೆಕ್ಕ ಇನ್ನೊಮ್ಮೆ ನೋಡ್ರಿ ಅಂತ ನಾ ಹೇಳಿದ್ರೆ ಇನ್ನೊಮ್ಮೆ ನೋಡಾಕ್ ನಿಮ್ಗ ಒಪ್ಪಿಗೆ ಇರ್ಬೇಕು. ಇನ್ನೊಮ್ಮೆ ನೋಡ್ಬೇಕು, ಅದನ್ನ ನೋಡ್ಕೊಡ್ರಲ್ಲ. ಅದ್ರೊಳಗೆ ಏನೈತಿ, ನೀವು ನಂಬರ್ 1 ಆಗ್ಬೇಕು ಅಂತಂದ್ರೆ ಒಂದ್ಸಲ ಹೇಳಿದ್ ಕರೆಕ್ಟ್ ಇರ್ಬೇಕು. ಅದು ಹಂಗಿರ್ಬೇಕು. ತಪ್ಪು ಹೇಳೋದು, ಆಮೇಲೆ ಮತ್ತೊಮ್ಮೆ ಹೇಳೋದು, ತಪ್ಪು ಹೇಳೋದು, ಮತ್ತೊಮ್ಮೆ ಹೇಳೋದು ಅಲ್ಲ. ಅದು ಗಣಿತ ಅಲ್ಲ. ತಪ್ಪಿದ್ರೆ ಇನ್ನೊಮ್ಮೆ ಹೇಳೋದು, ಹಂಗಲ್ಲ. ಒಂದೇ ಸಲ ಚಾನ್ಸ್ ಕೊಡ್ತೀನಿ ನಾನು ಇನ್ಮೇಲೆ. ಯಾರಿಗೂ ವಿದ್ಯಾರ್ಥಿಗಳಿಗೆ ಒಂದ್ಸಲ ಹೇಳಿದವ್ರಿಗೆ ಇನ್ನೊಮ್ಮೆ ಚಾನ್ಸ್ ಕೊಡೋದಿಲ್ಲ.
ಕೈ ಎತ್ತರಿಗ. ನಿಮ್ಗೆ ಒಂದ್ಸಲ ಚಾನ್ಸ್ ಹೋಯ್ತಂದ್ರೆ ಆಮೇಲೆ ನಾನು ನಿಮಗೆ ಕೊಡೋದಿಲ್ಲ ಚಾನ್ಸ್. ಓಕೆ, ಸೊ ಕೈ ಎತ್ತರಿಗ. ಉತ್ತರ ಹೇಳಕ್ ಹೋಗ್ಬೇಡ್ರಿ ನೀವು. ಅದನ್ನ ನಾನು ಕೈ ಎತ್ತೀನಿ, ನಾನು ಹೇಳ್ತೀನಿ. ಏನು ಪ್ರಶ್ನೆ ಏನಾದ್ರು ಇತ್ತು ನಿಂದು ನೇಹಾ? ಏನ್ ಪ್ರಶ್ನೆ ಇತ್ತು? 5 ಕಿಲೋ ಸಕ್ರಿ ಬೆಲೆ ಎಷ್ಟ್ರಿ? 5 ಕಿಲೋ ಸಕ್ರಿ ಬೆಲೆ ಕೊಟ್ಟಿಲ್ಲ ನಾನು. 1 ಕಿಲೋ ಸಕ್ರಿ ಬೆಲೆ 30 ರೂಪಾಯಿ ಐತಿ. 5 ಕಿಲೋ ಸಕ್ರಿ ತಗೊಂಡಿದ್ದೀನಿ ನಾನು 5 ಕಿಲೋ ಸಕ್ರಿಗೆ ಇಷ್ಟ ಅಂತ ಹೇಳೇ ಇಲ್ಲ. 1 ಕಿಲೋ ಸಕ್ರಿಗೆ 30 ರೂಪಾಯಿ, 5 ಕಿಲೋ ಸಕ್ರಿ ತಗೊಂಡಿದ್ದೀರಿ ಅಂತ ಹೇಳಿದ್ದೀನಿ. ಸರ್ 160 ರೂಪಾಯಿ ಬರ್ತಾವ್ರಿ. ವೇದಾಂತ್, ನೀನು ತಪ್ಪು ಹೇಳ್ದಿ. ನಿನ್ಗೂ ಈಗ ನೆಕ್ಸ್ಟ್ ಆನ್ಸರ್ ಚಾನ್ಸ್ ಇಲ್ಲ. ಸರ್ ಕರೆಕ್ಟ್ ಆನ್ಸರ್ 148 ರೀ. 148. ತಪ್ಪು. ಸರಿ 135 ಕೊಡ್ಬೇಕ್ರಿ ವಾಪಸ್ ರೀ. 135. 135 ರೀ. ಕಾವೇರಿ 135 ರೀ. 135 ರೀ. ಸರ್ 135 ರೀ. ಸರ್ 148 ರೀ. ಯಾರು 148 ಅಂತ ಹೇಳಿದ್ದು? ಸರ್ ಬಸನಗೌಡ ರೀ. ಬಸನಗೌಡ 148 ರೂಪಾಯಿ ಹೊಳೆ ಬರ್ಬೇಕು. ಇನ್ನೊಮ್ಮೆ ಲೆಕ್ಕ ಹಾಕು. ಕರೆಕ್ಟ್ ಆನ್ಸರ್ 135. ಸರಿ 135 ರೀ. ಸರಿ 175 ರೀ. ನೋಡ್ರಿ ಎಷ್ಟು ಆನ್ಸರ್ಗಳು ಬರಾಕತ್ತಿದಾವ ಇಲ್ಲಿ. 150. ಸರಿ 105 ರೀ. ಸರಿ 135 ರೀ. ಓಕೆ ಓಕೆ, ಈಗ ಕ್ಲಾಸ್ ಬಹಳ ಮುಂದೆ ಹೋಗಕತ್ತು. ಇದನ್ನ ಎಲ್ಲಾರು ಏನ್ ಮಾಡ್ಬೇಕೀಗ? ನಾ ಉತ್ತರ ಹೇಳಂಗಿಲ್ಲ. ಮನಿ ಒಳಗ ನೀವಾಗೇನ ಹೋಮ್ವರ್ಕ್ ಚಲೋತಂಗ ಮಾಡಿ. ಈಗ ಯಾರ್ಯಾರು ಹೇಳಿದ್ರಲ್ಲ ಹೆಚ್ಚಾನ್ ಹೆಚ್ಚು ಆನ್ಸರ್ಗಳೆಲ್ಲ ತಪ್ಪದವ್. ಹೆಚ್ಚಾನ್ ಹೆಚ್ಚು ತಪ್ಪದವ್. 170, 175, 148, 305 ಇವೆಲ್ಲಾ ತಪ್ಪ ಆನ್ಸರ್ಗಳು ಅದಾವ. ಇಲ್ಲೆಲ್ಲ ನೀವು ಚಾಟ್ ಒಳಗೆ ಬರ್ಯಾಕತ್ತಿರಲ್ಲ 326 ಇವೆಲ್ಲಾ ತಪ್ಪದಾವ್. 150, 400 ಅಂತ. ಯಾರು 400 ರೂಪಾಯಿ ಹೊಳೆ ಕೊಡ್ಬೇಕು ಇಷ್ಟೆಲ್ಲಾ ಸಾಮಾನು ಕೊಟ್ಟು ಅಂಗಡಿಯವನು. ಒಂದ್ ಕೆಲಸ ಮಾಡ್ರಿ, ಇದನ್ನ ಏನ್ ಮಾಡ್ರಿ, ಹೋಮ್ವರ್ಕ್ ಬರ್ಕೊಡ್ರಿ. ಇದನ್ನ ಹೋಮ್ವರ್ಕ್ ಮಾಡ್ಕೊಂಡ್ಬರ್ರಿ, ಸರಿಯಾಗಿ ಮಾಡ್ಬೇಕು ಇದನ್ನ. ಸರಿ 30 ರೂಪಾಯಿ ವಾಪಸ್ ರೀ. ಸರ್ 365 ರೀ. ಸರಿ 112 ರೀ. ಎಲ್ಲಾ ತಪ್ಪ ಆನ್ಸರ್ಗಳು. ಯಾಕೋ ಹಿಂಗ್ ಮಾಡಾಕತ್ತೀರಿ? ನಾನು ಏನ್ ಹೇಳಾಕತ್ತೀನಿ ಲಕ್ಷ ಕೊಟ್ಟು ಕೇಳವಲ್ರಿ ನೀವು? ನೋಡ್ರಿ, ನೀವು ಯಾರ್ಯಾರು ತಪ್ಪ ಆನ್ಸರ್ ಕೊಡ್ತಿರ್ತಿರಲ್ಲ, ನಾನು ಏನ್ ಮಾಡ್ತೀನಿ, ನಿಮ್ಮನ್ನ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿ ಏನ್ ಮಾಡ್ಬೇಕಾಗ್ತೈತಿ, ನಿಮ್ ಕ್ಲಾಸ್ ನಿಂದ ನಾನು ಕೈ ಬಿಡ್ಬೇಕಾಗ್ತೈತಿ. ನನಗೆ ಖುಷಿ ಆಗುದಿಲ್ಲ, ಖರೆ ನಿಮ್ಮನ್ನ ಕ್ಲಾಸ್ ನಿಂದ ಕೈ ಬಿಡ್ಬೇಕಾಗ್ತೈತಿ. ಲಕ್ಷ ಕೊಡ್ರಿ. ನಾ ತಪ್ಪ ಆನ್ಸರ್ ಕೊಡಾಕತ್ತಿರಲ್ಲ, ಅವ್ರದ್ದೆಲ್ಲಾ ನೋಟ್ ಮಾಡ್ಕೊಳಕತ್ತೀನಿ. ನಾ ಯಾಕೆ ಹೆಸರು ಕೇಳಾಕತ್ತೀನಿ? ತಪ್ಪ ಆನ್ಸರ್ ಕೊಟ್ಟವ್ರದ್ದು ಹೆಸರು ನೋಟ್ ಮಾಡ್ಕೊಳಕತ್ತೀನಿ ನಾನು. ಯಾಕ ನಾನು ಇಷ್ಟು ಹೇಳಿದ ಮೇಲೆ ನೀವು ತಪ್ಪ ಆನ್ಸರ್ ಕೊಡಾಕತ್ತೀರಿ? ಯೋಚನೆ ಮಾಡ್ರಿ, ಆನ್ಸರ್ ಕೊಡಬೇಡ್ರಿ ಅಂತ ಹೇಳಾಕತ್ತೀನಿ. ಆದ್ರೆ ನೀವೇನ್ ಮಾಡಕ್ ಟ್ರೈ ಮಾಡಕತ್ತೀರಿ? ನಾವು ಬಹಳ ಹುಷಾರದೇನೆ ಅಂತ ತೋರ್ಸಕ್ ಟ್ರೈ ಮಾಡಕತ್ತೀರಿ. ಅಲ್ಲಿ ನೀವು ಎಡವಾಕತ್ತೀರಿ. ನಾನು ನೋಟ್ ಮಾಡ್ಕೊಳ್ತೀನಿ, ಆಮೇಲೆ ನಿಮ್ಮನ್ನ ಕ್ಲಾಸ್ ನಿಂದ ಕೈ ಬಿಡ್ಬೇಕಾಕೈತಿ. ಅದಕ್ಕ ನಾನು ಏನ್ ಹೇಳಾಕತ್ತೀನಿ ಅದನ್ನ ಲಕ್ಷ ಕೊಟ್ಟು ಕೇಳ್ರಿ. ಉತ್ತರ ಕೊಡಬೇಡ್ರಿ, ಉತ್ತರ ಕೊಡಬೇಡ್ರಿ. ಅದನ್ನ ನಿಮ್ಮಷ್ಟಕ್ಕೆ ನೀವ ಹೋಗಿ ಮನೆಯೊಳಗ ನೋಡ್ಕೊಳ್ರಿ. ಅದ್ ಏನಾಯ್ತು ನೋಡ್ಕೊಳ್ರಿ. ಮಲ್ಲಿಕಾರ್ಜುನ್, ಈಗ ನಾನು ಒಂದು ಉದಾಹರಣೆ ತಗೊಳ್ತೇನೆ. ಮಲ್ಲಿಕಾರ್ಜುನ್ ತಾಂಡ್ಸಿ, ನಿಂದು ಉತ್ತರ ತಪ್ಪು ಬಂದೈತಿ. ಮಲ್ಲಿಕಾರ್ಜುನ್ 105 ಅಂತ ಬಂದೈತಲ್ಲ, ಇದು ಉತ್ತರ ತಪ್ಪು ಬಂದೈತಿ. ಆಮೇಲೆ ರಾಕೇಶ್ ಕುಲ್ಗೋಡ್, ಹೊಳ್ಳಿ ಬರೋ ರೊಕ್ಕ ತಪ್ಪೈತಿ ನಿಂದು. 365 ರೂಪಾಯಿ ಹೊಳ್ಳಿ ಬರಂಗಿಲ್ಲ ಅಂಗಡಿಯವನ ಕಡೆಯಿಂದ ನಿನ್ಗೆ. ಪ್ರಜ್ಞಾ ಮಗ್ದುಮ್ 335 ರೂಪಾಯಿ ಹೊಳ್ಳಿ ಬರಂಗಿಲ್ಲ. ತ್ರಿವೇಣಿ 130 ರೂಪಾಯಿ ಹೊಳ್ಳಿ ಬರಂಗಿಲ್ಲ, ತಪ್ಪು. ಐಶ್ವರ್ಯ 30 ರೂಪಾಯಿ ಹೊಳ್ಳಿ ಬರಂಗಿಲ್ಲ, ತಪ್ಪು. ಕಾವೇರಿ ತಪ್ಪು, 148 ರೂಪಾಯಿ ಬರಂಗಿಲ್ಲ. ಕೈ ಇಳಿಸ್ಕೊಂತ ಹೋಗ್ಬೇಕು ನೀವು. ಯಾರ್ಯಾರು ನಾನು ತಪ್ಪ ಅನ್ನಕತ್ತೇನಿಲ್ಲ, ಕೈ ಇಳಿಸ್ಕೊಂತ ಹೋಗ್ಬೇಕು ನೀವು. ಹೌದಲ್ಲ? ನಿಮ್ಗೆ ಅನ್ಸ್ಬೇಕು ಹೌದಲ್ಲ, ಹೆಂಗ್ ತಪ್ತು ನಂದು, ಏನ್ ತಪ್ತು? ಮತ್ತೆ ಯಾರ್ಯಾರು ಏನ್ ಬರ್ದಾರ ಇಲ್ಲೇ ಚಾಟ್ ಒಳಗ? ಜ್ಯೋತಿ ತಪ್ಪು ಉತ್ತರ 150 ರೂಪಾಯಿ ಹೊಳ್ಳಿ ಬರಂಗಿಲ್ಲ. ಸಹನಾ ರಾಥೋಡ್ 155 ರೂಪಾಯಿ ಹೊಳ್ಳಿ ಬರಂಗಿಲ್ಲ. ನೋಡ್ರಿ, ರಕ್ಷಿತಾ 335 ರೂಪಾಯಿ ಹೊಳ್ಳಿ ಬರಂಗಿಲ್ಲ ಅಂತ ಹೇಳಕತ್ತೀನಿ ನಾನು. ಓಕೆ, ಸೊ ಇದನ್ನೆಲ್ಲರೂ ನೀವು ಮನೆಯೊಳಗೆ ಏನ್ ಮಾಡ್ಬೇಕೀಗ? ಸರಿಯಾಗಿ ಮಾಡ್ಕೋಬೇಕು. ಮನೆಯೊಳಗೆ ಹೋಗಿ ಸರಿಯಾಗಿ ಮಾಡ್ಕೊಳ್ರಿ ಇದನ್ನ. ಇವತ್ತು ನೋಡ್ರಿ ಕ್ಲಾಸ್ ಒಳಗ ನಾನು ಉಳಿದಿದ್ದು ಹೋಮ್ವರ್ಕ್ ನ ಡಿಸೈಡ್ ಮಾಡಕ್ಕಾಗಿಲ್ಲ. ಈಗ ಹೋಮ್ವರ್ಕ್ ಒಳಗೆ ಈ ಟ್ರಕ್ಕಿಂದು ಹೋಮ್ವರ್ಕ್ ಇತ್ತಲ್ಲ, ಟ್ರಕ್ಕಿನ ಹೋಮ್ವರ್ಕ್ ಇತ್ತಲ್ಲ, ಇದ್ರ ಉತ್ತರ ಎಷ್ಟು ಬಂತು? ಸರ್ 18,000 ರೀ. 18,000 ಮಾವಿನ ಹಣ್ಣುಗಳು. 18,000 ಬಂತು. 18,000 ಮಾವಿನ ಹಣ್ಣು. ಎಲ್ಲಾರು ಟೈಪ್ ಮಾಡ್ರಿ, ಯಾರ್ಯಾರ್ದು ಎಷ್ಟೆಷ್ಟು ಬಂದೈತಿ? 1800, 18,000. ಕೆಲವರು 1800 ಬರಾಕತ್ತೀರಿ, ಇಲ್ಲಿ 1,800 ಬರಾಕತ್ತೀರಿ. 1,800 ಏನ 18,000? ಕೆಲವ್ರು 1,800 ಬಂದೈತಿ, ಕೆಲವರಿಗೆ 18,000 ಬಂದೈತಿ.
ಹಿಂಗ ಆಗ್ಬಾರ್ದು. ನನ್ನ ಕ್ಲಾಸ್ ಒಳಗೆ ಎಲ್ಲಾರ್ದು ಒಂದ ಉತ್ತರ ಬರ್ಬೇಕು. ಅಷ್ಟು ನೀವೆಲ್ಲಾರು ಒಂದು ಗ್ರೂಪ್ ಆಗ್ಬೇಕು. ಒಂದೇ ಒಂದು ಉತ್ತರ ನೋಡ್ರಿ. 150 ಡಬ್ಬಿಗಳದಾವ. ಅದ್ರೊಳಗೆ ಬರೀ 1800 ಮಾವಿನ ಹಣ್ಣುಗಳದಾವ. ಎಷ್ಟೋ ಮಂದಿ 1800 ಬರೆಯಕತ್ತೀರಿ. 1800 ಮಾವಿನ ಹಣ್ಣು ಅದಾವ ಅಷ್ಟ. ಓಕೆ, ಇದ್ರೊಳಗ ತ್ರಿಭುಜಗಳು ಎಷ್ಟು ಬಂದು? ತ್ರಿಭುಜಗಳು ಎಷ್ಟು ಬಂದು? 15 ರೀ. 15 ರೀ. 15 ಯಾರಿಗೆ ಬಂದು ಕೈ ಎತ್ರಿ? ತ್ರಿಭುಜಗಳು 15 ಯಾರಿಗೆ ಬಂದು ಕೈ ಎತ್ರಿ? ಉಳಿದವರೆಲ್ಲ ಕೈ ಇಳಿಸ್ಬೇಕು. 15 ಯಾರಿಗೆ ಬಂದು ಕೈ ಎತ್ತಬೇಕು? ಉಳಿದವರೆಲ್ಲ ಕೈ ಇಳಿಸ್ಬೇಕು. 15 ತ್ರಿಭುಜಗಳು ಯಾರಿಗೆ ಬಂದು? ಓಕೆ, 6 ಜನ ಕೈ ಎತ್ತರಿ. ಉಳಿದವರು ಎಷ್ಟು ಬಂದು? ನಮ್ದ 13 ಬಂದವ್ರಿ ಸರಿ. 12 ಬಂದಿದ್ರಿ ಸರ್. 12 ಬಂದವು. ಕರೆ ತ್ರಿಭುಜಗಳು ಚೇಂಜ್ ಆಗತ್ತವೇನು? 12 ಒಮ್ಮೆ 13 ಒಮ್ಮೆ ಆಗತ್ತವು. ಅಂಜಲಿ 150 ತ್ರಿಭುಜಗಳನ್ನ ಹೇಳ್ತಿ ಹೆಂಗಂತ? 150 ತ್ರಿಭುಜಗಳು ಹೆಂಗ್ ಬಂದು? ಅಂಜಲಿ ಯಾರು? ಸರಿ ನಾನ್ರಿ. ಅಂಜಲಿ ಹೇಳು, 150 ತ್ರಿಭುಜಗಳು ಹೆಂಗ್ ಬಂದು? ಸರಿ 150 ಬರ್ದಿಲ್ಲ? ಸರಿ ನಾ 150 ಬರ್ದಿಲ್ರಿ, 15 ಬರ್ದೇನ್ರಿ. ಇಲ್ಲಿ 0 ಒಂದು ಆಡ್ ಆಗಿಬಿಟ್ಟೈತಿ. ಓಕೆ, ಮಲ್ಲಿಕಾರ್ಜುನ್, ರಾಕೇಶ್, ಪ್ರಜ್ವಲ್ ಎಲ್ಲ ತಪ್ಪುತ್ತರ ಬಂದಿದಾವ ನಿಮಗ. ಇನ್ನು ಪೂರ್ತಿ ಸರಿಯಾಗಿ ಮಾಡಿಲ್ಲ. ಪ್ರಜ್ಞಾ ನಿಂದು ಬಂದಿಲ್ಲ ಕರೆಕ್ಟ್ ಆಗಿ. ಯೋಚನೆ ಮಾಡ್ಬೇಕು ಕರೆಕ್ಟ್ ಆಗಿ ಬರೋ ಮಟ್ಟ. ಅದನ್ನ ಕರೆಕ್ಟ್ ಆಗಿ ಬರೋ ಮಟ್ಟ ಯೋಚನೆ ಮಾಡ್ರಿ. ಸೊ 12, 8, 10 ಇವೆಲ್ಲ ತಪ್ಪುತ್ತರ. 5. ಓಕೆ, ಈಗ ನಿಮಗ ಹೋಮ್ವರ್ಕ್ ಏನಪ್ಪಾ ಅಂತಂದ್ರ, ಒಂದು ಈ ಅಕ್ಕಿ ಸಕ್ರಿದ್ ಕೊಟ್ಟಿದ್ದೀನಿಲ್ಲ, ಅದು ಒಂದು ಹೋಮ್ವರ್ಕ್. ನಾ ಇವತ್ತು ಬೇರೆ ಹೊಸ ಹೋಮ್ವರ್ಕ್ ಕೊಡ್ಬೇಕಂತ ಮಾಡಿದ್ನಿ. ಕರೆ ಇವತ್ತ ಇನ್ನು ಬಹಳಷ್ಟು ಮಾಡ್ಬೇಕಂತ ಮಾಡಿದ್ನಿ ಇವತ್ತ. ಆದ್ರೆ ಏನ್ ಗೊತ್ತಾಯ್ತು ನನಗಂತಂದ್ರೆ, ಸ್ವಲ್ಪ ಬೇಸಿಕ್ಸ್ ಇನ್ನೂ ಏನಾಗತ್ತವ, ಅಳಗಾಡಕತ್ತಾವ. ನೀವು ಫಂಡಮೆಂಟಲ್ಸ್ ಯಾವ ನಿಮಗೆ ಈಗಾಗಲೇ ಆಗ್ಬೇಕಾಗಿತ್ತು ಅವು ಇನ್ನೂ ಬಹಳಷ್ಟು ಅಳಗಾಡಕತ್ತಿದಾವ. ಸೊ ಅದೆಲ್ಲ ಗಟ್ಟಿ ಆಗ್ಬೇಕು. ಸೊ ಅದಕ್ಕೆ ನಿಮ್ಗೆ ಹೋಮ್ವರ್ಕ್ ಏನಪ್ಪಾ, ಒಂದು ಅಕ್ಕಿ ಸಕ್ರಿದ್ ಐತ್ಲಾ ಅದನ್ನ ಸರಿಯಾಗಿ ಮಾಡ್ಕೊಂಡ್ ಬರ್ಬೇಕು. ಮಾಡಿ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಅಕ್ಕಿ ಸಕ್ರಿದ್ ಐತ್ಲಾ ಲೆಕ್ಕ ಅದನ್ನ ಮಾಡಿ ಸೆಪರೇಟ್ ಆಗಿ ಒಂದು ವಾಟ್ಸ್ಆಪ್, ನಿಮ್ ಗ್ರೂಪಿಗೆ ವಾಟ್ಸ್ಆಪ್ ಮೆಸೇಜ್ ಕಳ್ಸಾಕ್ ಬರಂಗಿಲ್ಲ. ಸೆಪರೇಟ್ ಆಗಿ ಒಂದೇ ಒಂದು ವಾಟ್ಸ್ಆಪ್ ಮೆಸೇಜ್ ಬರ್ಬೇಕು ನಿಮ್ದು. 2 ಸಲ ಬಂದ್ರೆ ನಿಮ್ ಬ್ಲಾಕ್ ಮಾಡ್ಬಿಡ್ತೇನೆ. ಒಂದೇ ಒಂದು ವಾಟ್ಸ್ಆಪ್ ಮೆಸೇಜ್, ಅದ್ರೊಳಗ ನೀವು ಹೆಂಗ ಮಾಡಿದ್ರಿ, ಏನ್ ಉತ್ತರ ಬಂತು, ಹೆಂಗ್ ಮಾಡಿದ್ರಿ, ಏನ್ ಉತ್ತರ ಬಂತು ಅದನ್ನ ಟೈಪ್ ಮಾಡಿ. ಫೋಟೋ ತೆಗೆದು ಇಮೇಜ್ ಕಳ್ಸೋಂಗಿಲ್ಲ. ನಾ ಹೇಳಿದ್ ಲಕ್ಷ ಕೊಟ್ಟು ಕೇಳ್ರಿ. ಇಮೇಜ್ ಕಳ್ಸಿದ್ರೆ ನಿಮಗೆ ಬ್ಲಾಕ್ ಮಾಡ್ಬಿಡ್ತೀನಿ. ಸೊ ಏನ್ ಮಾಡ್ಬೇಕು, ನೀವು ಟೈಪ್ ಮಾಡಿ ಏನ್ ಮಾಡಿದ್ರಿ, ಎಷ್ಟು ಉತ್ತರ ಬಂತು, ಅಂಗಡಿಯಾಗ ಎಷ್ಟು ರೊಕ್ಕ ಕೊಡ್ಬೇಕು, ಇದನ್ನ ಕರೆಕ್ಟ್ ಆಗಿ ನನಗೆ ಒಂದೇ ಒಂದು ಮೆಸೇಜ್ ನೀವು ಕಳಿಸಬಹುದು. ಓಕೆ, ಒಂದು ಮೆಸೇಜ್ ನಾನು ನಿಮಗೆ ಕಳ್ಸಾಕ ಅನು ಮಾಡ್ತೀನಿ. ಆಮೇಲೆ ಇನ್ನು ಒಂದು ಹೋಮ್ವರ್ಕ್ ಕೊಡ್ತೇನೆ ನಾನು ನಿಮಗ. ಏನ್ ಹೋಮ್ವರ್ಕ್ ಕೊಡ್ತೇನಪ್ಪಾ ಅಂತಂದ್ರ, ಬರ್ಕೊಳ್ರಿ. ಇದನ್ನ 2 ತಾಸಿನಲ್ಲಿ ಎಷ್ಟು ಸೆಕೆಂಡ್ಗಳಾಗ್ತಾವು ಮತ್ತು ಒಂದು ವಾರದೊಳಗ ಎಷ್ಟು ನಿಮಿಷಗಳಾಗ್ತಾವು, ಇವೆರಡು ಮಾಡ್ಕೊಂಡ್ ಬರ್ಬೇಕು. ಒಂದು ತಾಸಿನೊಳಗ ಎಷ್ಟು ಸೆಕೆಂಡ್, 2 ತಾಸಿನೊಳಗೆ ಎಷ್ಟು ಸೆಕೆಂಡ್ ಆಗ್ತಾವು ಬರ್ಕೊಳ್ರಿ. 2 ತಾಸುಗಳಲ್ಲಿ ಆಗುವ ಸೆಕೆಂಡುಗಳೆಷ್ಟು, ಆಮೇಲೆ ಒಂದು ವಾರದಲ್ಲಿ ಆಗುವ ನಿಮಿಷಗಳೆಷ್ಟು. 2 ತಾಸುಗಳಲ್ಲಿ ಆಗುವ ಸೆಕೆಂಡುಗಳೆಷ್ಟು, ಒಂದು ವಾರದಲ್ಲಿ ಆಗುವ ನಿಮಿಷಗಳೆಷ್ಟು. ಇದೊಂದು ಹೋಮ್ವರ್ಕ್ ನಿಮಗ. ಮತ್ತೇನ್ ಹೋಮ್ವರ್ಕ್ ಐತಿ, ಈ ತ್ರಿಭುಜದ್ದು ಸರಿಯಾಗಿ ಬಹಳಷ್ಟು ಮಂದಿಗೆ ತಪ್ಪು ಉತ್ತರ ಬಂದೈತಿ. ಕಾನ್ಸೆಪ್ಟ್ ಐತಿ ಸ್ಕ್ರೀನ್ಯಾಗ ಬರ್ದಿದ್ದು. 2 ತಾಸುಗಳಲ್ಲಿ ಆಗುವ ಸೆಕೆಂಡ್ಗಳೆಷ್ಟು ಮತ್ತು ಒಂದು ವಾರದಲ್ಲಿ ಆಗುವ ನಿಮಿಷಗಳೆಷ್ಟು. ಓಕೆ, ಆಮೇಲೆ ಇದನ್ನ ಕರೆಕ್ಟ್ ಆಗಿ ಮಾಡ್ಬೇಕು. ಮತ್ಯಾವ್ದು ಅಕ್ಕಿ ಮತ್ತು ಸಕ್ರಿಯ ಲೆಕ್ಕ, ಅಂಗಡಿಯಾಗ ಎಷ್ಟು ಹೊಳೆ ಕೊಡ್ಬೇಕು ಅಂತ. ಓಕೆ, ಮತ್ತೇನಾದ್ರೂ ಕೇಳೋದಿತ್ತು? ಸೊ ಈಗ ನೆಕ್ಸ್ಟ್ ಕ್ಲಾಸ್ ಯಾವಾಗ? ಶುಕ್ರವಾರ ದಿವಸ ಪೀಚ್ಮೆಂಟ್ನಾಗನ ಇರ್ತೈತಿ. ಓಕೆ, ಬಾಯ್.